ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಹೋರ್ಮುಜ್ ಬ್ಲಾಕ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿ ಅಮೆರಿಕ ಕೊಚ್ಚಿಕೊಂಡಿದ್ದು ನಿಜವಾಗಿಯೂ ಹೋರ್ಮುಜ್ ಬ್ಲಾಕ್ ಆಗಿದೆಯಾ ಅಥವಾ ಇರಾನಿನ ಬಂದರುಗಳು ಬ್ಲಾಕ್ ಆಗಿದೆಯಾ? ಹೋರ್ಮುಜ್ ಎನ್ನುವ ಒಂದು ಜಲಸಂಧಿ ಇರಾನ್ಗೆ ಸಂಬಂಧಪಟ್ಟಂತೆ ಇದೆಯಲ್ಲ, ಈ ಜಲಸಂಧಿ ಬ್ಲಾಕ್ ಆಗುವುದು ಬೇರೆ, ಬ್ಲಾಕೇಡ್ ಕರೀತಾರಲ್ಲ, ಅದು ಬ್ಲಾಕ್ ಆಗುವುದು ಬೇರೆ. ಇರಾನ್ಗೆ ಸಂಬಂಧಪಟ್ಟಂಥ ತೀರ ಪ್ರದೇಶದ ಬಂದರುಗಳಿದೆಯಲ್ಲ, ಅದು ಬ್ಲಾಕ್ ಆಗುವುದು ಬೇರೆ. ಇದರ ಮಧ್ಯೆ ಇರಾನ್ ತನ್ನ ಘೋಸ್ಟ್ ಶಿಪ್ಗಳ ಮೂಲಕವಾಗಿ, ಘೋಸ್ಟ್ ಫ್ಲೀಟ್ ಇವುಗಳ ಮೂಲಕವಾಗಿ ತನ್ನ ಆಯಿಲನ್ನು ಬೇರೆ ಕಡೆಗೆ ಅನ್ಮಾರ್ಕ್ಡ್ ಟ್ಯಾಂಕರ್ಸ್ ಅಂತ ಕರೀತಾರೆ ಇದನ್ನು, ಅನ್ಮಾರ್ಕ್ಡ್ ಟ್ಯಾಂಕರ್ಸ್ನ ಮೂಲಕವಾಗಿ ವ್ಯಾಪಾರ ಮಾಡುವ ಮೂಲಕವಾಗಿ ತನ್ನ ಯುದ್ಧಕ್ಕೆ ನಿಧಿ ಸಂಗ್ರಹದಲ್ಲಿಯೂ ತೊಡಗಿದೆ. ಆದಾಯ ಬೇಕಲ್ಲ, ಬರೀ ಕ್ಷಿಪಣಿ ಹಾರಿಸ್ತಾ ಇದ್ದರೆ ಎಷ್ಟೇ ಕಡಿಮೆ ಬೆಲೆದು ಬಳಸಲಿ ಇರಾನ್, ಕ್ಷಿಪಣಿಗಳನ್ನು ಬಳಸಲಿ, ಡ್ರೋನ್ಗಳನ್ನು ಬಳಸಲಿ, ಅದಕ್ಕೂ ದುಡ್ಡು ಬೇಕಲ್ಲ. ಅದರ ವ್ಯಾಪಾರ ಅಬಾಧಿತವಾಗಿದೆ. ಬೇರೆ ಬೇರೆ ರೂಟ್ಗಳ ಮೂಲಕವಾಗಿ ಇರಾನ್ ತನ್ನ ವ್ಯಾಪಾರವನ್ನು ಮಾಡಿಕೊಳ್ತಾ ಇದೆ. ಹಾಗಾದರೆ ಇದು ಅಮೆರಿಕದ ನಿಗಾದಲ್ಲಿ ಇಲ್ವಾ? ಯಾವುದೇ ಒಂದು ಶಿಪ್ ಹೋಗ್ಬಿಟ್ರು ಕೂಡ ಆ ಶಿಪ್ ಟ್ರ್ಯಾಕ್ ಮಾಡ್ತಾ ಇದ್ದೀವಿ ನಾವು, ಆ ಸಿಗ್ನಲ್ಸ್ ನಮಗೆ ಗೊತ್ತಾಗ್ಬಿಡುತ್ತೆ, ನೀರಿನ ಮೇಲೆ ಒಂದು ರೀತಿ ಲೈನ್ ಬರೆದಂತೆ ನಮಗೆಲ್ಲ ಕಾಣಿಸ್ಬಿಡುತ್ತೆ, ಹಾಗೆ ಹೀಗೆ ಅಂಥೇಳಿ ಅಮೆರಿಕ ಹೇಳ್ಕೊಳ್ತಾ ಇದೆ. ಆದರೆ ಇರಾನ್ನ ಘೋಸ್ಟ್ ಶಿಪ್ಗಳ ಕಥೆ ಏನು? ಅಟ್ ದ ಸೇಮ್ ಟೈಮ್ ಎಷ್ಟೇ ದಾಳಿ ಆಗಿಬಿಟ್ಟಿರಲಿ ಇರಾನ್ನಲ್ಲಿ, ಇರಾನ್ ಇದಕ್ಕೆ ಯಾಕೆ ಕೇರ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಇರಾನ್ನ ಮಿಸೈಲ್ ಸಿಟಿಗಳಿಗೆ ಏನೇನೂ ಆಗಿಲ್ಲ. ಮಿಸೈಲ್ ಸಿಟಿ ಎನ್ನುವುದು ಟೆಹರಾನ್ನಂತೆ ನೆಲದ ಮೇಲೆ ನಿಂತ್ಕೊಂಡಿಲ್ಲ, ನೆಲದ ಕೆಳಗಡೆ ಇರತಕ್ಕಂಥ ಮಿಸೈಲ್ ಸಿಟಿಗಳ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇರೋದು. ಒಂದು 50% ಕ್ಷಿಪಣಿಗಳು ಕೂಡ ಅದರಲ್ಲಿ ಅಬ್ಬಬ್ಬ ಅಂದರೆ ಖಾಲಿಯಾಗಿರಬಹುದು, ಡ್ರೋನ್ ಅಥವಾ ಅಷ್ಟು ಖಾಲಿಯಾಗಿರಬಹುದು, ಕ್ಷಿಪಣಿಗಳಿಗೆ ತೊಂದರೆ ಆಗಿಲ್ಲ. ಇನ್ನೊಂದು ಕಡೆ ಇದೇ ಇರಾನ್ ಒಪ್ಕೊಂಡ್ಬಿಟ್ಟಿದೆ, ಈಗ ಅವರು ಯುರೇನಿಯಂ, ಎನ್ರಿಚ್ಡ್ ಯುರೇನಿಯಮನ್ನು ಕೊಟ್ಟುಬಿಡ್ತಾರಂತೆ, ಕೊಟ್ಟುಬಿಡಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾರೆ ಅವರು. ಈ ಥರ ಟ್ರಂಪ್ ಮಾತಾಡ್ತಿರ್ಬೋದು ರಿಚರ್ಡ್ ನಿಕ್ಸನ್ನ ಮ್ಯಾಡ್ ಮ್ಯಾನ್ ಥಿಯರಿಯನ್ನು ಇದು ತೋರಿಸ್ತಾ ಇದೆಯಾ? ಯಾವಾಗ ವಿಯೆಟ್ನಾಂ ಮೇಲೆ ಘೋರವಾಗಿ ಸೋಲೋ ಪರಿಸ್ಥಿತಿ ಅಮೆರಿಕಕ್ಕೆ ಬಂದುಬಿಡುತ್ತೋ, ಬೇರೆ 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 ವಿಷಯಾಂತರವನ್ನು ಮಾಡ್ಕೊಂಡು ಹೋಗ್ತಿರೋದು. ವಿಷಯಾಂತರ, ಇವತ್ತೊಂದು ಇಶ್ಯೂ ಕ್ರಿಯೇಟ್ ಮಾಡಿದರೆ ನಾಳೆಗೊಂದು, ನಾಳೆ ಬೆಳಿಗ್ಗೆಗೆ ಒಂದಿದ್ದರೆ ನಾಳೆ ಸಂಜೆಗೆ ಒಂದು, ಮಧ್ಯಾಹ್ನಕ್ಕೆ ಒಂದು, ಈ ಥರ ಇಶ್ಯೂ ಕ್ರಿಯೇಟ್ ಮಾಡ್ತಾ ಮೂಲ ವಿಷಯ ಏನಿತ್ತೋ ಅದನ್ನು ಮರೆಸುವುದು, ಅಥವಾ ತನ್ನ ಸೋಲಿನ ದಿಕ್ಕನ್ನು ಆ್ಯಸ್ ಇಫ್ ನಾನು ಗೆಲ್ತಾ ಇದ್ದೀನಿ ತೋರಿಸ್ಕೊಂಡು ಹೋಗ್ತಕ್ಕಂಥ ಒಂದು ವಿಚಿತ್ರ ತಂತ್ರ ಅಮೆರಿಕದ್ದು. ಅದೇ ಮ್ಯಾಡ್ ಮ್ಯಾನ್ಸ್ ಥಿಯರಿ. ಇನ್ನೊಂದು ಕಡೆ ಚೈನೀಸ್ ಯುವಾನ್ ಅಮೆರಿಕದ ಡಾಲರ್ಗೆ ಟಕ್ಕರ್ ಕೊಡ್ತಾ ಇದೆ. ಚೈನಾ ಇದೇ ಸಂದರ್ಭದಲ್ಲಿ ಡಾಲರ್ಗೆ ಟಕ್ಕರ್ ಕೊಡುವಂಥ ವ್ಯವಹಾರವನ್ನು ಮಾಡಿಕೊಳ್ತಾ ಇದೆ. ಜಗತ್ತಲ್ಲಿ ಎಲ್ಲಿ ಹೋದರೂ ನೀವು ವ್ಯಾಪಾರ ಮಾಡಲಿಕ್ಕೆ ನಿಮಗೆ ಡಾಲರ್ ಬೇಕು. ಆದರೆ ಈ ಆಯಿಲ್ನ ವ್ಯಾಪಾರ ನಡೀತಾ ಇದೆಯಲ್ಲ, ಇದು ಚೈನೀಸ್ ಯುವಾನ್ನಲ್ಲೇ ನಡೀತಾ ಇದೆ. ಇರಾನ್ ಇದಕ್ಕಿಂತ ಮುಂಚೆ ಹೇಳಿತ್ತು, ಯಾರಾದರೂ ನನಗೆ ಟೋಲ್ ಕೊಡುವುದಿದ್ದರೆ ಚೈನೀಸ್ ಯುವಾನಿಂದ ಕೊಡಿ ನನಗೆ ಅಂತ ಕೇಳಿಬಿಟ್ಟಿತ್ತು. ಹಾಗಿದ್ದಾಗ ಡಾಲರ್ಗೆ ಟಕ್ಕರ್ ಕೊಡುವ ಮೂಲಕವಾಗಿ ಏಷ್ಯಾದ ಭಾಗದಲ್ಲಿ ಚೈನಾ ದೊಡ್ಡ ಶಕ್ತಿಯಾಗುತ್ತಾ ಕಾಲಿಡ್ತಾ ಇದೆಯಾ? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಸುನಿಲ್ ಇದ್ದಾರೆ, ಲೆಫ್ಟಿನೆಂಟ್ ಕರ್ನಲ್. ಸ್ವಾಗತ ಸುನಿಲ್ ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ಪ್ರೊಫೆಸರ್ ಚಂಬಿ ಪುರಾಣಿಕ್ ಸರ್ ಇದ್ದಾರೆ, ರಾಜಕೀಯ ವಿಶ್ಲೇಷಕರು. ಸ್ವಾಗತ ಚಂಬಿ ಪುರಾಣಿಕ್ ಸರ್ ತಮಗೆ ಒಂದು ಡಿಬೇಟ್ಗೆ. ನಾನೀಗ ಸುನಿಲ್ ಅವ್ರು ಕೇಳ್ಬಿಡ್ತೀನಿ. ಸುನಿಲ್, ಈಗ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈ ಸೀಕ್ರೆಟ್ ಡೀಲ್ ಅಂತ ಒಂದು ಮಾತಾಡ್ತಾ ಇದ್ದಾರೆ, ಇಸ್ಲಾಮಾಬಾದಲ್ಲಿ ಏನೋ ಆಗ್ತಿದೆಯಂತೆ ಅಂತ. 10 ಪಾಯಿಂಟ್ಗಳಿದೆ ಅದರಲ್ಲಿ. ಈ 10 ಪಾಯಿಂಟ್ಗಳ ವಿಚಾರದಲ್ಲಿಯೂ ಕೂಡ ಇರಾನ್ ಸ್ವಲ್ಪ ಟಫ್ ಆಗಿರುವಂತೆ ಕಂಡು ಬರ್ತಾ ಇದೆ. ಈ ಕಡೆ ಟ್ರಂಪ್ ಯಾವ್ಯಾವ ಪ್ರೆಸ್ ಮೀಟ್ ಕರೀತಾರೋ, ಬಹುಶಃ ಟ್ರಂಪ್ ಅಷ್ಟು ಪ್ರೆಸ್ ಮೀಟನ್ನು ಜಗತ್ತಲ್ಲಿ ಪ್ರೆಸೆಂಟ್ಲಿ ಯಾವ ದೇಶದ ಪ್ರಧಾನಿಯು, ಯಾವ ದೇಶದ ಅಧ್ಯಕ್ಷರು ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾವುದೇ ದೇಶದ ಪ್ರಧಾನಿ, ಯಾವುದೇ ದೇಶದ ಅಧ್ಯಕ್ಷ ಟ್ರಂಪ್ ಮಾಡ್ತಿರೋಷ್ಟು ಪ್ರೆಸ್ ಮೀಟ್ಗಳನ್ನು ಯಾರೂ ಮಾಡ್ತಾ ಇಲ್ಲ. ಮತ್ತು ಟ್ರಂಪ್ ಯೂಸ್ ಮಾಡ್ತಿರತಕ್ಕಷ್ಟು ಸೋಷಿಯಲ್ ಮೀಡಿಯಾನು ಕೂಡ ಯಾರು ಬಳಸ್ದಂಗಿಲ್ಲ. ಇದರ ಮಧ್ಯೆ ಇರಾನ್ನ 10 ಪಾಯಿಂಟ್ಗಳ ಒಂದು ವಿಚಾರ ಬರ್ತಾ ಇದೆ ಇಲ್ಲಿ. ನಾನು ಹೋರ್ಮುಜನ್ನು ಬ್ಲಾಕ್ ಮಾಡಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ, ಇರಾನ್ ತನ್ನ ವ್ಯಾಪಾರವನ್ನು ಥ್ರೂ ಘೋಸ್ಟ್ ಫ್ಲೀಟ್ ಆರ್ ಘೋಸ್ಟ್ ಶಿಪ್ಗಳ ಮೂಲಕವಾಗಿ ಮಾಡಿಕೊಳ್ತಿದೆ ಅಂತ ಒಂದು ಮಾಹಿತಿ ಇದೆಯಲ್ಲ, ಹೇಗೆ ಕತೆ? ಹಾಗಾದರೆ ವಾರ್ನ ಕತೆ ಏನಾಗುತ್ತೆ? ಇದು ವಾರ್ ನಾಟ್ ಓವರ್ ಅಂತನಾ, ದ ವಾರ್ ಈಸ್ ನಾಟ್ ಓವರ್ ಅಂತನಾ? ಆ ಥರ ಕನ್ಸಿಡರ್ ಮಾಡ್ಬೇಕಾ ನಾವು ಇದನ್ನು ಅಂತ? ಗುಡ್ ಈವ್ನಿಂಗ್ ಆ್ಯಂಡ್ ಜೈ ಹಿಂದ್ ಟು ಆಲ್ ದ ಫೆಲೋ ಪ್ಯಾನಲಿಸ್ಟ್. ಟ್ರಂಪ್ ಪ್ರಾಬಬ್ಲಿ ಈ ಪ್ರೆಸ್ ಮೀಟಲ್ಲಿ ಮಾಡೋ ಅಷ್ಟು ಕೆಲಸನ ಆಫೀಸಲ್ಲಿ ಕೂತ್ಕೊಂಡು ಮಾಡಿದ್ರೆ ಪ್ರಾಬಬ್ಲಿ ಒಂದು ಒಳ್ಳೆ ಕನ್ಕ್ಲೂಷನ್ ತೊಗೊಂಬರಕ್ಕೆ ಸಾಧ್ಯ ಇದೆ ಅಂತ ನನಗೆ ಅನಿಸುತ್ತೆ, ದ ವೇ ಇಟ್ ಈಸ್ ಗೋಯಿಂಗ್. ಆಲ್ ಸೆಡ್ ಆ್ಯಂಡ್ ಡನ್, ಅವ್ರು ಏನೇ ಪ್ರೆಸ್ ಮೀಟ್ ಮಾಡ್ಬೋದು, ಏನೇ ಮಾಡ್ಬೋದು. ಇನ್ಫ್ಯಾಕ್ಟ್ ನಾನು ಕೂಡ ಇವತ್ತು ಆ ಸ್ಟೇಟ್ಮೆಂಟ್ ನಾನು ನೋಡಿದೆ. ಏನು ಇರಾನ್ ಒಪ್ಕೊಂಡ್ಬಿಟ್ಟಿದೆ ಈ ರೀತಿ ಅವರ ಯುರೇನಿಯಂನ ನಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅಂತ ಅಫಿಷಿಯಲ್ ಟ್ವೀಟ್ ಬಂದಿದೆ ಇರಾನಿಂದ. ಓಕೆ, ಅಫಿಷಿಯಲ್ ಟ್ವೀಟ್ ಬಂದಿದೆ. ಈ ರೀತಿ ಯಾವುದೇ ಮಾತು ಕೂಡ ನಡೆದಿಲ್ಲ. ಹಿ ಈಸ್ ಜಸ್ಟ್ ಸೇಯಿಂಗ್ ಜಸ್ಟ್ ಅಬೌಟ್ ಎನಿಥಿಂಗ್.
ಅಲ್ಲ, ಒಂಟೆ ಹತ್ತಿ ಬೀಜಕ್ಕೆ ಆಸೆ ಪಟ್ಟಂಗೆ ಆಯ್ತು ಅಂತ ಹೇಳಿ ಒಂದು ನಾಣ್ಣುಡಿ ಹೇಳೋ ಮೂಲಕ ಮಾತಾಡಿದ. ಹೌದು, ತನಗೇನ್ ಬೇಕು ಅದನ್ನ ಜಸ್ಟ್ ಹೀ ಸೇಯಿಂಗ್ ಇಟ್. ಆ್ಯಂಡ್ ಇದು ನಾನು ಹೇಳಿದೆ ಅಲ್ವಾ, ಆ ಮನುಷ್ಯನಿಗೆ ಪ್ರಾಬಬ್ಲಿ ಒಂದು ರೀತಿಲಿ ಸ್ಥಿಮಿತ, ಅದು ಬಾಯಿ ಮೇಲೆ ಸ್ಥಿಮಿತ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಮೆಂಟಲ್ ಸ್ಟೆಬಿಲಿಟಿ ಇರ್ಬೋದು, ಪ್ರಾಬಬ್ಲಿ ಕಡಿಮೆ ಆಗಿದೆ ಅಂತ. ದಿಸ್ ಇಸ್ ಮೈ ಫ್ರ್ಯಾಂಕ್ ಒಪಿನಿಯನ್. ಯಾಕಂತ ಹೇಳಿದ್ರೆ ಐ ಆಮ್ ಆಫ್ ದಿ ಒಪಿನಿಯನ್ ದಟ್ ಇವರ ಒಂದು ಸ್ಟೇಚರ್ ಏನಿದೆ, ಆ ಸೀಟ್ ಇದೆಯಲ್ಲ, ಆ ಸೀಟ್ ಹಿಡ್ಕೊಂಡು ಅಲ್ಲಿ ಕೂತ್ಕೊಂಡು ಒಬ್ಬ ಅಮೆರಿಕನ್ ಪ್ರೆಸಿಡೆಂಟ್ ಆಗಿ ಅಷ್ಟು ಪವರ್ ನಿನ್ನ ಕೈಯಲ್ಲಿದ್ದು, ನೀನು ಯು ಕಾಂಟ್ ಲಿವ್ ಯುವರ್ ಲೈಫ್ ಆನ್ ಪ್ರೆಸ್ ಮೀಟ್ಸ್. ಇವತ್ತಿನವರೆಗೂ ಒಂದೇ ಒಂದು ಪ್ರಾಪರ್ ಸ್ಟ್ರಾಟಜಿಕ್ ಸ್ಟೇಟ್ಮೆಂಟ್ ಬಂದಿಲ್ಲ. ಇಂಥ ದೊಡ್ಡ 45-50 ದಿನದ ಒಂದು ಯುದ್ಧಕ್ಕೆ ಹತ್ರ ಆಗ್ತಿದೀವಿ ಈಗ ನಾವು, ಒಂದು ಸ್ಟ್ರಾಟಜಿಕ್ ಸ್ಟೇಟ್ಮೆಂಟ್ ಬಂದಿಲ್ಲ. ಸೊ ದ್ಯಾಟ್ ಈಸ್ ಡೊನಾಲ್ಡ್ ಟ್ರಂಪ್ ಫಾರ್ ಯು. ಕಮಿಂಗ್ ಟು ದ ಡೀಲ್, ಇದು ಪಾಕಿಸ್ತಾನ ಜೊತೆ ಏನಾಗಿದೆ ಅಂತ, ಇರಾನ್ ಮತ್ತೆ ಕ್ಲಿಯರ್ ಆಗಿ ಹೇಳಿದೆ, ಯಾವುದೇ ರೀತಿಯಲ್ಲೂ ನಮ್ಮ ಯಾವುದೇ ಕಂಡೀಷನ್ ಇಂದಾನು ನಾವು ಹಿಂದೆ ಸರಿಯಲ್ಲ ಅಂತ. ಸೊ ಅದೆಲ್ಲಿಗೆ ಹೋಗುತ್ತೆ? ದ ವಾರ್ ವಿಲ್ ಕಮೆನ್ಸ್ ಅಗೇನ್. ಇನ್ನೊಂದ್ಸಲ ಯುದ್ಧ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ದ ಬಿಗ್ಗೆಸ್ಟ್ ಕನ್ಸರ್ನ್ ಫಾರ್ ಟ್ರಂಪ್. ನೀನ್ ಡಬಲ್ ಬ್ಲಾಕೇಡ್ ಮಾಡು. ಏನು ಈಗ ಇರಾನ್ ತನ್ನ ಒಂದು ಇದೇನಿದೆ, ಎರಡು ಪ್ರಶ್ನೆ ಇತ್ತು ಸರ್, ನಿಮಗೆ ಕೇಳಿಬಿಡ್ತೀನಿ ನಾನು ಅದನ್ನ. ಒಂದು ಹೋರ್ಮುಜ್ ಬ್ಲಾಕ್ ಆದ ತಕ್ಷಣ ಎಲ್ಲ ಸ್ತಬ್ಧವಾಗಿಬಿಡುತ್ತೆ ಅಂತ ಒಂದು ಮಾಹಿತಿ ಇತ್ತು. ಬಟ್ ಈಗ ನಾವಲ್ಲಿ ಆ ಶಿಪ್ ಟ್ರಾಫಿಕ್ ಅನ್ನು ಗಮನಿಸಿದಾಗ ದೊಡ್ಡ ಮಟ್ಟದಲ್ಲಿ ಅದು ಕ್ಲಿಯರ್ ಆಗಿರೋದು ಹೌದು. ಅಲ್ಲಿದ್ದಂಥ ಹಡಗುಗಳು 2000ಕ್ಕಿಂತ ಹೆಚ್ಚಿನ ಹಡಗುಗಳಿತ್ತು. ಈಗ 900ಕ್ಕಿಂತ ಕೆಳಗಡೆ ಇಳಿದಿರಬಹುದು. ಅದಿರತಕ್ಕಂಥ ಶಿಪ್ನ ಒಂದು ಟ್ರಾಫಿಕ್ಕು, ಇದರ ಜೊತೆಗೆ ಜಗತ್ತಿಗೆ ಹೇಳ್ತಾ ಇದ್ದದ್ದು ಹೋರ್ಮುಜ್ ನಾನು ಬ್ಲಾಕ್ ಮಾಡ್ತೀನಿ, ಹೋರ್ಮುಜ್ ಕಂಟ್ರೋಲ್ ತಗೊಳ್ತೀನಿ ಅಂತ ಹೇಳಿ. ಹೋರ್ಮುಜ್ ಮೇಲೆ ಒಂದೇ ಒಂದು ಮಿಸೈಲ್ ದಾಳಿ ಆಗಲಿಲ್ಲ. ನಾಟ್ ಇವನ್ ಸಿಂಗಲ್ ಮಿಸೈಲ್ ಐ ಆಮ್ ಟಾಕಿಂಗ್ ಅಬೌಟ್ ಆಗಲಿಲ್ಲ. ಎರಡನೇದು, ಈ ಹೋರ್ಮುಜ್ ಹೆಸರಲ್ಲಿ ಇರಾನ್ ಬಂದರು ಕಂಟ್ರೋಲ್ ಮಾಡ್ತೀನಿ ಅಂತೇಳಿ ಇರಾನ್ ಬಂದರಿಗೆ ಹತ್ತಿರಕ್ಕೂ ಸುಳಿದಿಲ್ಲ. ಆ ಬಂದರಿನಿಂದ ಬಹಳಷ್ಟು ದೂರದಲ್ಲಿ ಟಾರ್ಗೆಟ್ ಟ್ರಂಪ್ದು ಏನಾಗ್ತಿದೆ ಅಂದರೆ ಇರಾನ್ ಸ್ಪೆಸಿಫಿಕಲಿ ಇರಾನ್ ಹಡಗುಗಳು ಮತ್ತು ಯಾವ ದೇಶದೊಂದಿಗೂ ಕಿತಾಪತಿ ಇಲ್ಲದೆ ಇರತಕ್ಕಂಥ ಹಡಗುಗಳನ್ನು, ಆ ವಿಚಾರ ಇರಾನ್ ಹಡಗು ನಾನು ತಡೀತಿದ್ದೀನಿ, ಬೇರೆ ಹಡಗು ನಾನು ತಡೆಯಲ್ಲ. ಈ ಒಂದು ಸೂತ್ರ ಮಾಡೋ ಮೂಲಕವಾಗಿ ಇರಾನನ್ನು ಫೈನಾನ್ಷಿಯಲಿ ನಾನು ಹೊಡೆದು ಹಾಕಬೇಕು. ಆಗ ಇರಾನ್ ಯುದ್ಧಕ್ಕೆ ಫಂಡ್ ಇಟ್ಕೊಳ್ಳೋಕ್ಕಾಗಲ್ಲ, ಹಣ ಇರಲ್ಲ ಅವ್ರ ಹತ್ರ, ವೀಕ್ ಆಗಿಬಿಡ್ತಾರೆ ಅಂತೇಳಿ ಒಂದು ಕ್ಯಾಲ್ಕುಲೇಷನ್ಸು. ಬಟ್ ಇವರೆಲ್ಲ ಗೋಸ್ಟ್ ಶಿಪ್ಗಳು ಇಟ್ಕೊಂಡು ಇವರು ವ್ಯಾಪಾರ ವ್ಯವಹಾರ ಮಾಡ್ತಿದ್ದಾರೆ ಅಂತ ಒಂದು ಮಾಹಿತಿ. ನಾನು ಫಸ್ಟ್ ದಿನಾನೇ ಹೇಳಿದೆ, ಇಫ್ ಯು ರಿಮೆಂಬರ್, ಆನ್ ಒನ್ ಆಫ್ ದ ಫಸ್ಟ್ ಡಿಬೇಟ್ಸ್ ಇದು ಸ್ಟಾರ್ಟ್ ಆದಾಗ 1-1.5 ತಿಂಗಳ ಹಿಂದೆ ನಾವು ಮಾತಾಡಿದ್ವಿ ಇದ್ರ ಬಗ್ಗೆ. ಗೋಸ್ಟ್ ಫ್ಲೀಟ್ಸ್ ಅಂತ ಹೇಳ್ಬಿಟ್ಟು ನಾವೇನು ಕರಿತೀವಿ ಇದ್ರ ಬಗ್ಗೆ ನಾನು ಅವಾಗ ಹೇಳಿದೆ ನಿಮಗೆ. ಇದು ಒಂದು ರೀತಿಲಿ ಏನು ಹೇಳ್ತಾರೆ ಅಂದರೆ, ಈಗ ಅಮೆರಿಕನ್ ಟ್ಯಾಕ್ಟಿಕ್ ಏನಾಗಿದೆ ಅಂತ ಹೇಳಿದ್ರೆ, ಅದು ಮ್ಯಾಕ್ಸಿಮಮ್ ಪ್ರೆಷರ್ ಅಂದರೆ ಸ್ಯಾಂಕ್ಷನ್ ಒಂದು ಲೈನಿಂದ ಏನಾಗಿದೆ, ಅದೀಗ ಒಂಥರ ಎಕನಾಮಿಕ್ ಫ್ಯೂರಿ ಅಂದರೆ ಈ ರೀತಿ ಏನು ಎಕನಾಮಿಕಲಿ ಅವ್ರನ್ನ ವೀಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಅನ್ಕೊಂಬಂದ್ಬಿಟ್ಟಿದ್ದಾರೆ. ಬಟ್ ಇದು ಏನಿದೆಯಲ್ಲ, ಈ ಗ್ರೇ ಝೋನ್ ಟ್ಯಾಕ್ಟಿಕ್ ಏನಿದೆಯಲ್ಲ, ಅಂದರೆ ಇವರ ಒಂದು ನೇವಲ್ ವಾಲ್ಸ್ ಏನಿದೆ ಅಮೆರಿಕ ಕ್ರಿಯೇಟ್ ಮಾಡಿರುವಂಥದ್ದು, ಇದನ್ನು ಸಿಸ್ಟಮ್ಯಾಟಿಕಲಿ ನೋಡಿ, ಒಂದು ವಾರ್ ಅಂತ ನಡೀತಿದೆ, ನಮ್ಮ ಮೇಲೆ ಅಟ್ಯಾಕ್ ಆಗ್ತಿದೆ ಅಂತ ಹೇಳಿದ್ರೆ, ಆ್ಯಂಡ್ ಈ ಒಂದು ಆಯಿಲ್ ಬಿಸ್ನೆಸ್ಸಲ್ಲಿ ಆಯಿಲ್ನ ಶಿಪ್ ಮಾಡಿ ಆಲ್ಟರ್ನೇಟಿವ್ ದಾರಿಗಳು ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಗೋಸ್ಟ್ ಫ್ಲೀಟ್ ಅನ್ನೋದು ನಾನೇನು ಹೇಳ್ತಿದ್ದೆ ಅಲ್ಲ, ಸೊ ಇದು ಒಂದು ರೀತಿಲಿ ಇದು ಫ್ಲೋಟಿಂಗ್ ಸ್ಟೋರೇಜ್ ಸರ್ಜ್ ಅಂತ ಹೇಳ್ಬಿಟ್ಟು ಆಗಿದೆ ಇವಾಗ. ಅಂತ ಹೇಳಿದ್ರೆ ಇದು ಅಫಿಷಿಯಲ್ ರಿಪೋರ್ಟ್ ನಾನು ಹೇಳ್ತಾ ಇದ್ದೀನಿ. ಇರಾನ್ ಆಲ್ರೆಡಿ ಆಫ್ಲೋಡ್ ಮಾಡಿಬಿಟ್ಟಿದೆ. ಅಂದರೆ ಈ ಟ್ರೆಡಿಷನಲ್ ಪೋರ್ಟ್ ಲೋಡಿಂಗ್ ಏನಿರುತ್ತೆ ಅದು ಬಿಟ್ಟು ಬೇರೆ ರೀತಿ ಏನಿರುತ್ತೆ ಅಂದರೆ, ಆಲ್ರೆಡಿ ಅವರು ಬೇರೆ ರೀತಿಯಾದಂತಹ ಒಂದು ಲೋಡಿಂಗ್ಗೆ 9 ಮಿಲಿಯನ್ ಒಂದು ಬ್ಯಾರಲ್ಸ್ ಏನಿದೆಯಲ್ಲ ಆಫ್ ಕ್ರೂಡ್ ಆಯಿಲ್, ಇದನ್ನ ಫ್ಲೋಟಿಂಗ್ ಸ್ಟೋರೇಜಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಅಂದರೆ ದ ಒನ್ಸ್ ದಟ್ ಆರ್ ಆಲ್ರೆಡಿ ದೇರ್ ಆನ್ ದ ಸಿ, ಸಮುದ್ರದ ಮೇಲೆ ಆಲ್ರೆಡಿ ಇರುವಂಥದ್ದನ್ನ, ಅದನ್ನ ಏನು ಮಾಡಿದ್ದಾರೆ, ಆ ಸ್ಟೋರೇಜ್ನ ಗಲ್ಫ್ ಆಫ್ ಓಮನ್ ಅಲ್ಲಿ April 13 ಇದು ಬ್ಲಾಕೆಟ್ ಡೆಡ್ ಲೈನ್ ಬಂತಲ್ಲ, ಅವ್ರು ಅದನ್ನ ಆಲ್ರೆಡಿ ಬೇರೆ ಕಡೆ ಅವ್ರು ಅದನ್ನ ಕಳಿಸ್ಬಿಟ್ಟಿದ್ದಾರೆ. ದುಡ್ಡು ತಗೊಳ್ಳೋದೇನು ಪ್ರಾಬ್ಲಮ್ ಇಲ್ಲ ಅವ್ರಿಗೆ. ಅದನ್ನ ಆಲ್ರೆಡಿ ಬ್ಲಾಕೆಡ್ ಎಫೆಕ್ಟಿವ್ ಆಗಕ್ಕೆ ಮುಂಚೆ 9 ಮಿಲಿಯನ್ ಪ್ಲಸ್ ಅನದರ್ 2 ಮಿಲಿಯನ್ ಬ್ಯಾರಲ್ಸ್ ಏನಿದೆ, ಇದನ್ನ ಅವ್ರು ಆಫ್ಲೋಡ್ ಮಾಡಿದ್ದಾರೆ. ಇದಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ, ಒಂದು ಶಾಮ್ಖಾನಿ ನೆಟ್ವರ್ಕ್ ಅಂತ ಹೇಳ್ಬಿಟ್ಟಿದೆ. ದಿಸ್ ಇಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ಇದೇನಂದ್ರೆ ಈ ಅಮೆರಿಕನ್ ಟ್ರೆಜರಿ ಇದು ಒಂದು ಇದನ್ನ ಎಕ್ಸ್ಪೋಸ್ ಮಾಡಿತ್ತು. ದಿಸ್ ಇಸ್ ಅ ಮ್ಯಾಸಿವ್ ಘೋಸ್ಟ್ ನೆಟ್ವರ್ಕ್, ಆಯ್ತಾ. ಅಂದ್ರೆ ಈ ಶಾಮ್ಖಾನಿ ಅನ್ನೋದು ಇಟ್ಸ್ ಅ ಫ್ಯಾಮಿಲಿ, ಅವ್ರ ಕೆಲಸನೇ ಇದು. ಈ ರೀತಿಯಾದಂತಹ ಒಂದು ಏನಿರುತ್ತಲ್ಲ, ಈ ಒಂಥರ ಬ್ಲಾಕ್ ಟ್ರಾನ್ಸಾಕ್ಷನ್ಸ್ ಏನಿರುತ್ತಲ್ಲ, ಅವರು ಇದ್ ಮಾಡ್ತಾರೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಒಂದಷ್ಟು ಕಂಪನಿ ಒಟ್ಟಿಗೆ ಅವ್ರು ತಗೊಂಡ್ಬಿಡ್ತಾರೆ, ಫ್ರಂಟ್ ಅಲ್ಲಿ ಅವ್ರು ಇಟ್ಕೋತಾರೆ ಅದನ್ನ. ಅಂದ್ರೆ ಇಲ್ಲಿ UAE ಇಲ್ಲಿ ಇಲ್ಲ ಮಲೇಷ್ಯಾ ಅಲ್ಲಿ
ಶಿಪ್ ಟು ಶಿಪ್ ಟ್ರಾನ್ಸ್ಫರ್ ಆನ್ ದ ಸಿ ಮಾಡ್ತಾರೆ ಅವರು. ಓಕೆ. ಈಗ ನಾನು ಯಾವಾಗಲೂ ಇಲ್ಲಿಂದ ಕಳಿಸಿದ್ದೀನಿ. ಲೆಟಸ್ ಇರಾನ್ ಒಂದು ಶಿಪ್ಪಲ್ಲಿ ಒಂದು 5 million barrelsನ ಕಳಿಸಿದೆ. ಕರೆಕ್ಟ್. ಎಲ್ಲೋ ಇದೆ ಅದು ಸಮುದ್ರದಲ್ಲಿ. ಇನ್ಯಾವುದೋ ಧ್ವಜ, ಇನ್ಯಾವುದೋ ಹಡಗು ಚೇಂಜ್ ಮಾಡ್ಬಿಡ್ತಾರೆ. ಇರಾನಿಯನ್ ಶಿಪ್ ಅಂತ ಗೊತ್ತೇ ಆಗಲ್ಲ. ಓಕೆ. ಫಸ್ಟ್ಲಿ ಇವ್ರು ಕಳ್ಸೋದು ಹಂಗೆ ಕಳಿಸ್ತಾರೆ. ಕರೆಕ್ಟ್. ಅರ್ಥ ಆಯ್ತಾ? ಅದಾದ್ಮೇಲೆ ನೀವು ಸ್ಯಾಟಲೈಟ್ ಇದು ಏನಿರುತ್ತೆ, ನೀವು ಒಂದು ಮಾನಿಟರಿಂಗ್ ಮಾಡಿದ್ರು ಸಹ ನೀವು ಇದನ್ನ ಮಾಡಕ್ಕಲ್ಲ. ಯಾಕಂದ್ರೆ ಟೆಕ್ನಿಕಲಿ ಅವ್ರು GPS ಸ್ಪೂಫಿಂಗ್ ಮಾಡ್ತಾ ಇದಾರೆ ಈಗ. ಅಂದ್ರೆ ಇದು ನಮ್ದೇ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು. ಸೊ ಶಾಮ್ಖಾನಿ ಏನಂದ್ರೆ ವೇರಿಯಸ್ ಕಂಪನೀಸ್ ಮುಖಾಂತರ ಸಮುದ್ರದಲ್ಲೇ ಶಿಪ್ ಟು ಶಿಪ್ ಟ್ರಾನ್ಸ್ಫರ್ ಮಾಡಿಸ್ತಾ ಇದ್ದಾರೆ. ಸೊ ದಟ್ಸ್ ಅನದರ್ ಟ್ಯಾಕ್ಟಿಕ್. ನೀವು ಗೋಸ್ಟ್ ಫ್ಲೀಟ್ ಅಂತ ಇದಕ್ಕೆ ಲಾಸ್ಟ್ ಪಾಯಿಂಟ್ ಗೋಲ್ಡ್ ಫಾರ್ ಆಯಿಲ್. ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋ ಅಷ್ಟಿಲ್ಲ. ನಾನೇನೇನು ಆಯಿಲ್ ಕೊಟ್ಟಿದ್ದೀನಿ ಅದನ್ನ ಗೋಲ್ಡ್, ನನ್ನ ರಿಸರ್ವ್ಸ್ ಏನೇನಿದೆ ಎಲ್ಲಿ ಈಗ ಎಲ್ಲಾ ಕಡೆನೂ ಅಮೆರಿಕನ್ ಇದಿದೆ. ದೇರ್ ಆರ್ ಲಾಟ್ ಆಫ್ ಕಂಟ್ರೀಸ್ ವಿಚ್ ಆರ್ ನಾಟ್ ಅಂಡರ್ ಅಮೆರಿಕನ್ ಇನ್ಫ್ಲೂಯೆನ್ಸ್. ಎಲ್ಲಾನು ಡಾಲರ್ನೇ ಇದು ಮಾಡಿದೆ ಅಂತಲ್ಲ, ಅಂತ ಜಾಗದಲ್ಲಿ ಇವ್ರು ಅದನ್ನ ಇಟ್ಟಿದ್ದಾರೆ. ಸೊ ಈ ರೀತಿ ಗೋಸ್ಟ್ ಫ್ಲೀಟ್ಸ್ ನ ಯೂಸ್ ಮಾಡಿ ಇನ್ನೂ ನಾವು ಇದನ್ನ ಟೆಕ್ನಾಲಜಿ ಒಳಗಡೆ ನಾವೇನಾದ್ರೂ ಇದ್ರಲ್ಲಿ ನಾವು ಹೋದ್ವಿ ಅಂತ ಹೇಳಿದ್ರೆ ದಿಸ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಗೇಮ್ ದಟ್ ಈಸ್ ಗೋಯಿಂಗ್ ಆನ್ ರೈಟ್. ಚಂಬಿ ಪುರಾಣಿಕ್ ಸರ್, ಈಗ ನಮಗೆ ರಾಜಕೀಯ ವಿದ್ಯಾರ್ಥಿಗಳಾದವ್ರಿಗೆ, ಪೊಲಿಟಿಕಲ್ ಸೈನ್ಸ್ ವಿದ್ಯಾರ್ಥಿಗಳಾದವ್ರಿಗೆ ನಾವು ಈ ಯುದ್ಧಶಾಸ್ತ್ರವನ್ನು ಓದ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಎದುರಿಗಿರುವ ತೀರಾ ಇತ್ತೀಚಿನ ಅತಿ ಹೆಚ್ಚು ನಿರ್ಬಂಧಗಳಿಗೆ ಒಳಗಾದಂಥ ಒಂದು ದೇಶ ಅಮೆರಿಕ ಮತ್ತು ಇಸ್ರೇಲ್ ಎನ್ನುವ ದೈತ್ಯ 2 ದೇಶಗಳನ್ನು, 2 ರಾಷ್ಟ್ರಗಳನ್ನು ಎದುರಿಸಿ ನಿಂತ ಪರಿ ಇದೆಯಲ್ಲ, ಬಹುಶಃ ಅಧ್ಯಯನ ಯೋಗ್ಯ ಒಂದು ಯುದ್ಧ ಆಗಬಹುದಿದು ಅಂತ. ಅಂದರೆ ವಾರ್ ಸ್ಟ್ರಾಟಜಿಗಳಂತ ಬಂದಾಗ ಇದೇ ಇರಾನ್ ಮೇಲೆ ನಿಬಂಧನೆ ಹಾಕ್ಬಿಡ್ತೀನಿ ನಾನು ಇನ್ನು ಬಿಡಲ್ಲ ಅಂತ ಅಮೆರಿಕ ಹೇಳ್ಕೊಂಡ್ರೆ ಅದು ಹೇಗಿರುತ್ತೆ ಅಂದರೆ, ಒಬ್ಬರಿಗೆ ಬೆತ್ತ ತೊಗೊಂಡು 100 ಏಟ್ ಹೊಡೆದಿರ್ತಾರೆ ಸರ್. 100 ಇನ್ನೂ 10 ಏಟ್ ಹೊಡಿತೀನಿ, ನಿನಗೆ ಇನ್ನೂ 20 ಏಟ್ ಹೊಡಿತೀನಿ ಅಂದರೆ ಅವ್ನಿಗೆ ಅದು ಮ್ಯಾಟ್ರೇ ಆಗಲ್ಲ. ಅಯ್ಯೋ 100 ಏಟೇ ತಿಂದಿದ್ದೀನಿ ಬಿಡಪ್ಪ ನನಗೇನು ಮ್ಯಾಟ್ರ್ ಆಗಲ್ಲ ಅಂತ. ಟ್ರಂಪ್ ಈ ಥರ ಮಾತು ಹೇಳಿದಾಗ ಯುರೇನಿಯಂ ಎಲ್ಲ ಕೊಟ್ಟಕ್ಕೆ ಒಪ್ಪಂದಕ್ಕೆ ಬಂದುಬಿಟ್ಟಿದ್ದಾರೆ. ಟ್ರಂಪ್ಗೆ ಏನು ಬೇಕಾಗಿದೆ ಅಂದರೆ ಸರ್, ಒಂದೇ ಒಂದು ಸೆಂಟೆನ್ಸ್ ಬೇಕು ಇರಾನ್ನ ಕಡೆಯಿಂದ, ನಾವು ಸೋತ್ವಿ, ನಿನಗೆದೆ ಬಿಡಪ್ಪ. ಈ ಒಂದು ಮಾತು ಮರ್ಯಾದೆ ಪ್ರಶ್ನೆಗೋಸ್ಕರವಾಗಿ ಹೋರ್ಮುಜ್ ಅಟ್ಯಾಕ್ ಮಾಡಿಬಿಡ್ತೀನಿ, ಇರಾನ್ ಬಂದರ್ ಅಟ್ಯಾಕ್ ಮಾಡಿಬಿಡ್ತೀನಿ, ಇನ್ನೆರಡು ದಿನದಲ್ಲಿ ಹೋರ್ಮುಜ್ ಏನಾಗುತ್ತೆ ನೋಡಿ, ಇರಾನೇ ಇರಲ್ಲ, ಭೂಪಟದಲ್ಲೇ ಇರಲ್ಲ, ನಾಗರಿಕತೆ ಇರಲ್ಲ, ಆ ಸಿವಿಲೈಸೇಷನ್ನೇ ಸಾಯಿಸಾಕ್ಬಿಡ್ತೀನಿ. ಇದೆಲ್ಲ ಮಾತು ಬರ್ತಿರೋದು ಏನಕ್ಕೆ ಅಂದರೆ, ಒಂದೇ ಒಂದು ವರ್ಡು ಜಗತ್ತಿನ ಕಡೆಯಿಂದ ಗೆದ್ದಿದ್ದು ಟ್ರಂಪೇ ಬಿಡೋ ಆ ಒಂದು ಮಾತು ಬಂದುಬಿಡಲಿ ಅಂತ. ಸೊ ಅದಕ್ಕೆ ಇವ್ರು ಹೇಳ್ತಿದ್ದಾರೆ, ಏನಪ್ಪ ಯುರೇನಿಯಂ ನಾವು ಕೊಟ್ಬಿಡ್ತೀವಿ ಅಂತ ಹೇಳಿದ್ವಾ, ಹಸ್ತಾಂತರ ಮಾಡಿಬಿಡ್ತೀವಿ ಅಂತ ಹೇಳಿದ್ವಾ. ನೀನು ಹೇಳೋದು ಹೇಗಿದೆ ಅಂದರೆ, ಮರಳುಗಾಡಿನ ಒಂಟೆ ಹತ್ತಿ ಬೀಜಕ್ಕೆ ಆಸೆ ಪಟ್ಟಂಗೆ ಇದೆಯಪ್ಪ ಅಂತ ನಾಣ್ಣುಡಿಯನ್ನು ಬಳಸಿ ಅವ್ರು ಹೇಳಿದ್ದಾರೆ. ಸರ್, ಏನು ಕತೆ ಟ್ರಂಪ್ದು? ಟ್ರಂಪ್ ಒಂಥರ ನಮ್ಮ ಸ್ನೇಹಿತರು ಮಿಲಿಟರಿ ಇವರು ಹೇಳಿದ್ರಲ್ಲ, ರೀತಿಯಲ್ಲಿ ಬಹಳ ವೆರಿ ಇನ್ಕನ್ಸಿಸ್ಟೆಂಟ್ ಅಂಡ್ ಕ್ವಿಕ್ಸಾಟಿಕ್ ಪರ್ಸನ್ ಆತ. ಯಾಕೆಂದ್ರೆ ಆತನಿಗೆ ಬೇಕಾಗಿರ್ತಕ್ಕಂಥದ್ದು ಸಮ್ ಸಾರ್ಟ್ ಆಫ್ ವಿಕ್ಟ್ರಿ ಅಷ್ಟೇ. ಒಂದು ಏನು ಅಮೆರಿಕ ಜನರಿಗೆ ನಾನು ಮೇಕ್ ಅಮೆರಿಕಾ ಗ್ರೇಟ್ ಅಂತಕ್ಕಂಥದ್ದನ್ನ ನಾನು ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇದ್ದೀನಿ. ಬಟ್ ಈಸ್ ಇನ್ಕನ್ಸಿಸ್ಟೆಂಟ್ ಇನ್ ಇಸ್ ಸ್ಟ್ರಾಟಜಿ ಆಸ್ ವೆಲ್ ಆಸ್ ರೆಟಾರಿಕ್ಸ್ ಆಲ್ಸೋ. ಅದರಿಂದ ಅಮೆರಿಕ ಇಸ್ ಬ್ಯಾಡ್ಲಿ ಎಕ್ಸ್ಪೋಸ್ಡ್ ಅಂಡ್ ಆಲ್ಸೋ ಇಸ್ರೇಲ್ ಇದರಲ್ಲಿ ತಾನು ಏನು ಅಮೆರಿಕವನ್ನ ಒತ್ತಡದಿಂದ ಇದಕ್ಕೆ ಸಿಕ್ಕಾಕ್ಸ್ಕೊಳ್ತಲ್ಲ ಈ ಒಂದು ಕಾನ್ಫ್ಲಿಕ್ಟ್ ಅಥವಾ ಯುದ್ಧಕ್ಕೆ. ಸುಮಾರು ನಾನು ಮೊದಲು ಹೇಳಿದಾಗೆ 40 ವರ್ಷದಿಂದ ಯಾವ ಪ್ರೆಸಿಡೆಂಟ್ ಲಿಂಡನ್ ಜಾನ್ಸನ್ ಕಾಲದಲ್ಲಿ ಬಿಟ್ರೆ ಬೇರೆ ಯಾರು ಈ ತರ ಉತ್ಸಾಹ ಮಾಡಿ, ನಿಕ್ಸನ್ ಆಲ್ಸೋ ಈ ಗಾಟ್ ಎಕ್ಸ್ಪೋಸ್ಡ್ ಹಿಮ್ಸೆಲ್ಫ್. ಸೊ ಅದರಿಂದ ಇವ್ರು ಆ ಕ್ಯಾಟಗರಿಯನ್ನು ಮೀರಿಸಿದವ್ರು ಅವರಿಬ್ಬರು, ಜಾನ್ಸನ್ ಅಂಡ್ ನಿಕ್ಸನ್ ಅಂಡ್ ಜಾನ್ಸನ್ ಇವರಿಬ್ಬರನ್ನು ಮೀರಿಸಿದಂತ ಒಂದು ಒಂದು ಇದೆಯಲ್ಲ. ಕೇಳಿಸ್ಕೊಳ್ಳಿ ಒಂದು ನಿಮಿಷ. ಇಲ್ಲಿ ಹುಚ್ಚು ಸಾಹಸಕ್ಕೆ ಮತ್ತು ಹುಚ್ಚರ ಸಾಹಸಕ್ಕೂ ವ್ಯತ್ಯಾಸ ಇರುತ್ತೆ ಸರ್. ಹುಚ್ಚರ ಸಾಹಸಕ್ಕೂ ವ್ಯತ್ಯಾಸ ಇರುತ್ತೆ. ಯಾವ ಕ್ಯಾಟಗರಿ ತಗೋಬೇಕು ಹೇಳ್ಬಿಡಿ ಇದನ್ನ ಅಂತ. ಇದು ಹುಚ್ಚ ಸಾಹಸ ಅಲ್ಲ. ಟ್ರಂಪ್ ಇಸ್ ನಾಟ್ ಎ ಮ್ಯಾಡ್ ಪರ್ಸನ್, ಇಸ್ ಅ ವೆರಿ ಇಂಟೆಲಿಜೆಂಟ್ ಫೆಲೋ, ಬಟ್ ಈಸ್ ಎ ಬಿಸ್ನೆಸ್ ಮ್ಯಾನ್. ಅವ್ನ್ಗೇನಂದ್ರೆ ನಾನು ಏನು ನಿರ್ಧಾರ ತೆಗೆದುಕೊಂಡಿದ್ದೀನಿ ಅದರ ಒಂದು ಯಶಸ್ಸು ಅಥವಾ ಒಂದು ರೀತಿಯಲ್ಲಿ ಅದಕ್ಕೆ ಬೆಲೆ ಬರಬೇಕು ಅಂತಕ್ಕಂಥ, ಬಟ್ ಆಗಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಇಟ್ಸ್ ಆಲ್ ಒನ್ ಸೈಡೆಡ್. ಯಾಕಂದ್ರೆ ಸೀಸ್ ಫೈರ್ ಇಟ್ ಶೋಸ್ ದಿ ವೀಕ್ನೆಸ್ ಆಫ್ ಅಮೆರಿಕಾ. ಒಂದ್ ಕಡೆಗೆ ನೀವ್ ಹೇಳ್ತೀರಿ ನಾನು ಐ ಆಮ್ ಗೋಯಿಂಗ್ ಟು ಹ್ಯಾವ್ ನೇವಲ್ ಬ್ಲಾಕೇಡ್ ಅಂತ ಹೇಳಿ. ನೇವಲ್ ಬ್ಲಾಕೇಡ್ ಅಂದ್ರೆ ಏನು ನೋಡಿ, ಅಲ್ಲೂ ಬಹಳ ಪುಕ್ಕಲ್ತನ ಅಂತಕ್ಕಂಥದ್ದು. ಅಲ್ಲಿ ನೇವಲ್ ಬ್ಲಾಕೇಡ್ ಇರ್ತಕ್ಕಂಥದ್ದು ಯಾವ ಶಿಪ್ಗಳು ಇರಾನ್ಗೆ ಹೋಗ್ತಾವೋ, ಇರಾನಿಯನ್ ಪೋರ್ಟ್ಸ್ಗೆ ಅವ್ರು ಮಾತ್ರ. ಅದರಿಂದ ಇರಾನ್ಗೆ ಹೋಗದೆ ಇರೋ ಬೇರೆ ಶಿಪ್ ಮೇಲೆ ಇಲ್ಲ ಅದು. ಅಂದ್ರೆ
ಇರಾನ್ಗೆ ಒಂದು ರೀತಿಯಲ್ಲಿ ಬೆದರು ಬೊಂಬೆ ಮಾಡ್ಲಿಕ್ಕೆ ಇದನ್ನ ನಾನು ನಾಶ ಮಾಡ್ತೇನೆ ಅಂತ. ಆದ್ರೆ ಈಗ ಚೀನಾಕ್ಕೆ ಇರಾನ್ನಿಂದ ಪ್ರತಿ ದಿವಸ ಸುಮಾರು 25 ಲಕ್ಷ ಬ್ಯಾರೆಲ್ಸ್ ಹೋಗ್ತಾ ಇದೆ ಅಂತಕ್ಕಂತ ಮಾತನ್ನ ನಾವೆಲ್ಲ ಕೇಳಿದೀವಿ, ತಿಳ್ಕೊಂಡಿದ್ವಿ. ಆದ್ರಿಂದ ಈ ಒಂದು ಸನ್ನಿವೇಶದಲ್ಲಿ ಇರಾನ್ ಇಸ್ ನಾಟ್ ಅಫ್ರೇಡ್ ಆಫ್ ಬ್ಲಾಕೇಡ್. ಈಗ ಇರಾನ್ಗೆ 2 ಪಾಯಿಂಟ್ ಅನ್ನ ನಾವು ಗುರುತಿಸ್ಬೇಕು ನಿಮ್ಮ ವೀಕ್ಷಕರ ದೃಷ್ಟಿಯಿಂದ ರಮಕಾಂತ್. ಒಂದು ರೆಸಿಸ್ಟೆನ್ಸ್. ಆ ರೆಸಿಸ್ಟೆನ್ಸ್ ಅಂತಕ್ಕಂಥದ್ದು ಇವತ್ತು ನೀವು ಹೇಳಿದ್ರಲ್ಲ ಏನೋ 20-30 40% ಕಳ್ಕೊಂಡಿರ್ಬೇಕು ಅಂತ, ಅದು ಸರಿಯಾದ ರೀತಿಯಲ್ಲಿ ಯಾರಿಗೂ ಗೊತ್ತಿಲ್ಲ. ಬಟ್ ಇಟ್ ಇಸ್ ಸ್ಟಿಲ್ ಕೇಪಬಲ್ ಆಫ್ ರೆಸಿಸ್ಟಿಂಗ್. ನೋಡಿ, ಆ ರೆಸಿಸ್ಟಿಂಗ್ ಕೆಪಾಸಿಟಿ ಇರೋದ್ರಿಂದನೇ ಡಿಕ್ಟೇಟ್ ಮಾಡ್ತಾ ಇರ್ತಕ್ಕಂಥದ್ದು ಟರ್ಮ್ಸ್. ಬಟ್ ಇನ್ನೊಂದು ಇರಾನ್ಗೆ ಬಹಳ ಅಡ್ವಾಂಟೇಜ್ ಅಂದ್ರೆ ಪಬ್ಲಿಕ್ ಒಪಿನಿಯನ್. ಅಮೆರಿಕಾದಲ್ಲಿ ಟ್ರಂಪ್ಗೆ ಇರ್ತಕ್ಕಂಥ ಒಂದು ಸಾರ್ವಜನಿಕ ಬೆಂಬಲ ಐತಲ್ಲ, ಅದಿಲ್ಲ, ಅದು ಕಡಿಮೆ ಆಗ್ತಾ ಇದೆ. 40% ಕೆಳಗೆ ಬಂದಿದೆ ಅಂತಕ್ಕಂಥದ್ದನ್ನ ಅಲ್ಲಿರ್ತಕ್ಕಂಥ ನ್ಯೂಸ್ ಪೇಪರ್ನವರು ಒಂದು ರೀತಿಯಲ್ಲಿ ಆಬ್ಜೆಕ್ಟಿವ್ ಆಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಆ ದೃಷ್ಟಿಯಿಂದ ಇರಾನಿನ ಈ ಒಂದು ಶಕ್ತಿ ಇದೆಯಲ್ಲ, ಆದ್ರೂ ಇಟ್ ಇಸ್ ವೆರಿ ಆಕ್ಟಿವ್ ಆಲ್ಸೋ. ಬಟ್ ಬ್ಲಾಕೇಡ್ ಅಂತಕ್ಕಂಥದ್ದು ಸುಮ್ಮನೆ ಒಂದು ಸುತ್ತಮುತ್ತಲು ನಾನು ಶಿಪ್ಗಳನ್ನು ನಿಲ್ಸಿದೀನಿ ರೀತಿ ವಾರ್ ಶಿಪ್ಸ್ ಅಂತಕ್ಕಂಥದ್ದು. ಸೊ ವಾರ್ ಸಂಬಂಧಪಟ್ಟ ಶಿಪ್ಗಳು ಮಾತ್ರ ಒಂದು ರೀತಿಯಲ್ಲಿ ಎರಡು ಕಡೆ ಭಯ ಇದೆ. ಇರಾನ್ಗೂ ಭಯ ಇದೆ, ಮತ್ತೆ ಅಮೆರಿಕಕ್ಕೂ ಭಯ ಇದೆ. ಅದರಿಂದ ಈ ಅಮೆರಿಕದ ನಿರ್ಧಾರ ಅಂತಕ್ಕಂಥದ್ದು ಇದೆಯಲ್ಲ, ಅದು ಒಂದು ರೀತಿಯಲ್ಲಿ ಹಿಪೋಕ್ರಸಿ ಅಥವಾ ಡಬಲ್ ಸ್ಟ್ಯಾಂಡರ್ಡ್ ಅಂತ ತೋರಿಸುತ್ತೆ. ಮತ್ತೆ ಅಮೆರಿಕ ಇಸ್ ನೌ ಲುಕಿಂಗ್ ಫಾರ್ ಸಮ್ ಎಸ್ಕೇಪ್ ರೂಟ್. ಒಂದು ಯಾವ್ದೋ ಒಂದು ಎಕ್ಸಿಟ್ ಇದು ಸಿಕ್ಲಿ ಅಂತಕ್ಕಂಥದ್ದನ್ನ ಪಾಕಿಸ್ತಾನ ಮೂಲಕ ಟ್ರೈ ಮಾಡಿದ್ರು, ಅದಾಗ್ಲಿಲ್ಲ. ಪಾಕಿಸ್ತಾನ ಇಬ್ಬರನ್ನು ಒಟ್ಟಿಗೆ ಕರ್ಕೊಂಡ್ ಬಂದ್ರೆ ಅವ್ರಿಗೆ ಗೊತ್ತಿತ್ತು, ಯಾಕಂದ್ರೆ ಅವ್ರು ಕೇಳೋ 10 ಪಾಯಿಂಟ್ಸ್ ಮತ್ತೆ ಇವರು 15 ಡಿಮಾಂಡ್ಗಳು ಏನಿದಾವಲ್ಲ ಬಹಳ ರಿಜಿಡ್ ಅಂತಕ್ಕಂಥ. ಸೊ ನೆಗೋಸಿಯೇಷನ್ ಪಾಯಿಂಟ್ ಆಫ್ ಇಂದ 2 ಮೇನ್, ಒಂದು ಹಾರ್ಮುಜ್ ಸ್ಟ್ರೈಟ್, ಇನ್ನೊಂದು ಯುರೇನಿಯಂ. ಎರಡರ ಬಗ್ಗೆನೂ ಇರಾನ್ ತನ್ನ ಸ್ಪಷ್ಟ ನಿಲುವನ್ನ ಹೊಂದಿದೆ. ಅದು ಒಂದೇ ಒಂದು ಪ್ರಶ್ನೆಯನ್ನು ಕೇಳುತ್ತೆ ಜಗತ್ತಿಗೆ, ಇನ್ಕ್ಲೂಡಿಂಗ್ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಕಮಿಷನ್. ಅವ್ರಿಗೇನ್ ಕೇಳ್ತಾರೆ ಅಂದ್ರೆ, ನೀವು ಒಂದೇ ಪ್ರಾಂತದಲ್ಲಿ ಅಂದ್ರೆ ಈ ಒಂದು ಮಿಡಲ್ ಈಸ್ಟ್ ಅಲ್ಲಿ ಅಥವಾ ವೆಸ್ಟ್ ಏಷ್ಯಾದಲ್ಲಿ ಒಂದು ರಾಷ್ಟ್ರಕ್ಕೆ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳ ಒಂದು ಬೆಂಬಲವನ್ನ ಕೊಟ್ಟು ನಮ್ಮ ಸಾರ್ವಭೌಮ ಸಾವರಿನ್ ಸ್ಟೇಟ್ ಆಫ್ ಇರಾನ್ಗೆ ನೀವು ನ್ಯೂಕ್ಲಿಯರ್ ಇದನ್ನ ಯುರೇನಿಯಂ ಅನ್ನ ಶಾಂತಿಯುತವಾಗಿ ಅಥವಾ ಇನ್ಯಾವುದೇ ರೀತಿಯ ನಾನ್ ಎಕ್ಸ್ಪ್ಲೋಷನ್ ಅಥವಾ ಯುದ್ಧಕ್ಕೆ ಸಂಬಂಧ ಇಲ್ಲತಕ್ಕಂಥ ಶಸ್ತ್ರಾಸ್ತ್ರಗಳ ರಹಿತವಾದ ಒಂದು ಸಂಶೋಧನೆಗೆ ಅಥವಾ ಅಭಿವೃದ್ಧಿಗೆ ನಾವು ಯಾಕೆ ಬಳಸಬಾರ್ದು? ಇಟ್ಸ್ ಅ ಗುಡ್ ಕ್ವಶನ್. ಬಟ್ ಏನಪ್ಪಾ ಅಂದ್ರೆ ಇರಾನ್ ನಲ್ಲಿ ಏನಾದ್ರೂ ಸಣ್ಣ ಬ್ರೇಕ್ ಟೈಮ್ ಶಂಬಿ ಸರ್, ಒಂದೇ ಒಂದು ಸಣ್ಣ ಬ್ರೇಕ್ ಟೈಮ್ ಇದು. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದ್ಮೇಲೆ. ಪದ್ಧತಿಯಲ್ಲೇ ಮಾಡ್ಕೊಳ್ತಾ ಇದೆ ಅಂತ ಕೂಡ ಒಮ್ಮೆ ಅನಿಸುತ್ತೆ. ಏನು ಬಾರ್ಟರ್ ಸಿಸ್ಟಮ್ ಅಂದರೆ, ನೋಡಿ ಈಗ ಸ್ವಲ್ಪ ಹಳೆ ಕಾಲದಲ್ಲಿ ಈ ಕರೆನ್ಸಿ ಅನ್ನೋದು ಕಡಿಮೆ ಇದ್ದ ಕಾಲ ಅಥವಾ ನಾಣ್ಯ ಚಲಾವಣೆ ಇಲ್ಲವೇ ಇಲ್ಲ ಅಂತ ಇದ್ದ ಕಾಲದಲ್ಲಿ, ಎರಡೂ ಕಾಲ ಸೇರಿಸಿ ಹೇಳ್ತೀನಿ, ಅನೇಕ ಹಳ್ಳಿಗಳಲ್ಲಿ ಈಗ ನಮ್ಮ ತಂದೆ ಕಾಲದವ್ರಿಗೆ ಅವ್ರ ತಂದೆ ಕಾಲದವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರ್ತಕ್ಕಂಥ ವಿಚಾರ ಏನು, ಯಾರಾದರೂ ಉಪ್ಪು ತಂದು ಕೊಟ್ಟರೆ ನಾನು ರಾಗಿ ಕೊಡ್ತೀನಿ, ಬಾರ್ಟರ್, ವಸ್ತುಗಳ ವಿನಿಮಯ ಅಂತ. ಹಳ್ಳಿ ಕಡೆ ಬರ್ತಾ ಇದ್ರಪ್ಪ, ಉಪ್ಪು ಮಾರ್ಕೊಂಡು ಬರ್ತಿದ್ದ, ನಿನಗೇನು ಬೇಕಪ್ಪ ಅಂದರೆ ನನಗೆ ಒಂದು ಸೇರು ರಾಗಿ ಕೊಡಿ, ನಾನು ಇಷ್ಟು ಉಪ್ಪು ಕೊಡ್ತೀನಿ, ಇನ್ಯಾರೋ ನಾನು ಸೊಪ್ಪು ಕೊಟ್ಟರೆ ಇನ್ನೊಬ್ರು ಯಾರೋ ದವಸ ಧಾನ್ಯ ಕೊಡ್ತಾರೆ ಅಂತ ಒಂದಕ್ಕೊಂದು ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ರು. ಬಹುಶಃ ಇರಾನ್ನ ವಿಚಾರದಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆ ಇದೇ ಇರಬೇಕು. ನೋಡಿ, ಇರಾನ್ನಿಂದ ಚೈನಾಗೆ ಅಪಾರ ಪ್ರಮಾಣದ ಯುದ್ಧ ಸಾಮಗ್ರಿಗಳು ಅಥವಾ ತಂತ್ರಜ್ಞಾನ ಹರಿದು ಬರ್ತಾ ಇದೆ ನಿರ್ವಿವಾದವಾಗಿ. ಏನು ಬೇಕು, ಶಸ್ತ್ರಾಸ್ತ್ರ ಇದೆಯಪ್ಪ ನನ್ನ ಹತ್ರ, ಡ್ರೋನ್ ಕೂಡ ನನ್ನ ಹತ್ರ ಇದೆ, ಕ್ಷಿಪಣಿ ನನ್ನ ಹತ್ರ ಇದೆ, ಮಿಸೈಲ್ ಸಿಟಿ ಕೂಡ ನನ್ನ ಹತ್ರ ಇದೆ, ನನಗೀಗ ಅಮೆರಿಕದ ಹಡಗುಗಳು ಎಲ್ಲಿವೆ, ನಾನು ಈ GPS ನಂಬಲ್ಲ, ನಿಂದೇ ಆಗಿರ್ತಕ್ಕಂಥ ನೇವಿಗೇಷನ್ ಸಿಸ್ಟಮ್ ನನಗೇನಾದರೂ ಕೊಡುವುದಾದರೆ ಅಮೆರಿಕದಿಂದ ಬರ್ತಕ್ಕಂಥ ಕ್ಷಿಪಣಿಗಳನ್ನು ಡ್ರೋನ್ಗಳನ್ನು ಬ್ಲೈಂಡ್ ಮಾಡುವಂತಹ ಸ್ಪೂಫಿಂಗ್ ಅಂತ ಹೇಳ್ತಾ ಇದ್ರು. ಸುನಿಲ್ ಅವಾಗಲೇ ಒಂದು ವರ್ಡ್ ಬಳಸಿದ್ರು. ಒಂದು ರೀತಿಯಲ್ಲಿ ದಿಕ್ಕು ತಪ್ಪಿಸುವ, ಅವುಗಳಿಗೆ ಯಾಮಾರಿಸುವ ಒಂದು ಶಕ್ತಿ ನನಗೆ ಸದ್ಯಕ್ಕೆ ಬೇಕು. ಯಾಕಂದರೆ ನಾನು ಇದುವರೆಗೂ ಅಮೆರಿಕದ ತಂತ್ರಜ್ಞಾನದ ಮೇಲೆ ಅವಲಂಬನೆ ಆಗಿದ್ದೆ. ನನ್ನ ಕ್ಷಿಪಣಿಗಳು ಆರಂಭದಲ್ಲಿ ಹಾರಿದಾಗ ಅಮೆರಿಕದ ಟಾರ್ಗೆಟ್ ಅದು ರೀಚ್ ಆಗಲೇ ಇಲ್ಲ. ಕಾರಣ ಅಮೆರಿಕದವರು ದಿಕ್ಕು ತಪ್ಪಿಸ್ಬಿಟ್ರವರು, ಸಿಸ್ಟಮ್ ಅವ್ರ ಕಡೆ ಇತ್ತು. ಚೈನಾ ನ್ಯಾವಿಗೇಷನ್ ಸಿಸ್ಟಮ್ ನನಗೆ ಕೊಟ್ಟಾಗ ಮತ್ತು ರಷ್ಯಾದವರು ಹೆಲ್ಪ್ ಮಾಡಿದಾಗ ಅಮೆರಿಕದ ನೆಲೆಗಳನ್ನು, ಅಮೆರಿಕದ ರೆಡಾರ್ಗಳನ್ನು ಈಸಿಯಾಗಿ ಹೊಡಿಲಿಕ್ಕೆ ಅನುಕೂಲವಾಯಿತು ಅಂತ ಇದೇ ಇರಾನ್ನ ವಾದ. ಸೊ ಈಗ ಚೈನಾ, ಆಯ್ತು ನನಗೆ ಆಯಿಲ್ ಕೊಡಪ್ಪ, ನನಗೆ ನೀನು 80% ನಾನು ನಿನ್ನ ಮೇಲೆ ಡಿಪೆಂಡ್ ಆಗಿದ್ದೀನಿ ಆಯಿಲ್ ವಿಚಾರದಲ್ಲಿ, ನನಗೆ ನೀನು ಆಯಿಲ್ ಕೊಟ್ಬಿಡು, ಎಲ್ಲೆಲ್ಲಿ ಅಮೆರಿಕ ಶಿಪ್ ಇದೆ, ಅವ್ರ ಎಂಥ ತಂತ್ರಜ್ಞಾನ ಇದೆ, ಅವ್ರ ರೆಡಾರ್ಗಳ ಹಣೆ ಬರ ಏನು, ತಂತ್ರಜ್ಞಾನ ನೀನು ಕೊಟ್ಟುಬಿಡ್ತೀನಿ ಅಂದಾಗ ಅದು ಬಹುಶಃ ಬಾರ್ಟರ್ ಸಿಸ್ಟಮಲ್ಲಿ ಎಕ್ಸ್ಚೇಂಜ್ ಆಗಿರಬೇಕು ಸರ್ ಅಂತ ನನ್ನ ಒಂದು ಭಾವನೆ. ಅಥವಾ ಯುವಾನಲ್ಲೇ ಅವ್ರು ಕೊಟ್ಟಿದ್ದರೂ ಕೂಡ ಇರಾನ್ಗೆ ಈಗ ಫಂಡಿಂಗ್ಗೆ ಸಮಸ್ಯೆ ಇಲ್ಲ. ಮೋರೋವರ್ ಹೆಚ್ಚು ಕಡಿಮೆ ಈ 14 ದಿನಗಳ ಕದನ ವಿರಾಮ ಒಂದು ಕಡೆ, ಅದಕ್ಕಿಂತ ಮುಂಚೆ ಒಂದು 2 ದಿನದ ಕದನ ವಿರಾಮ, ಆಮೇಲೆ ಒಂದು 6 ದಿನದ ಕದನ ವಿರಾಮ ಸೇರಿಸ್ಕೊಂಡ್ಬಿಟ್ರೆ ಒಂದು 3/4 ತಿಂಗಳುಗಳ ಕಾಲ ಯುದ್ಧ ನಡೆದಿಲ್ಲ. ಈ ಟೈಮು ಎಂಟೈರ್ ಇರಾನ್ಗೆ ಮತ್ತೊಮ್ಮೆ ಮರುಸಿದ್ಧರಾಗುವಿಕೆಗೆ, ಮತ್ತೊಮ್ಮೆ ನಾನು ರೆಡಿ ಆಗಬೇಕು,
ಅದಕ್ಕೊಂದು ವೇದಿಕೆ ಆಗಿದೆಯಾ ಇಡೀ ಕದನ ವಿರಾಮ ಇರಾನ್ನ ದೃಷ್ಟಿಯಿಂದ ಅಂತ? ಈಗ ಒನ್ ಆಫ್ ದ ಪ್ರೈಮ್ ಆಬ್ಜೆಕ್ಟಿವ್ಸ್ ಈ ಒಂದು ಆಪರೇಷನ್ ಏನಿತ್ತು, ಯಾವುದು ಸ್ಟಾರ್ಟ್ ಆಯಿತು February 28ಗೆ, ಓಕೆ, ಆ ಪ್ರೈಮ್ ಆಬ್ಜೆಕ್ಟಿವ್ ಏನಿತ್ತು ಅಂತ ಹೇಳಿದ್ರೆ ಫಿನಾನ್ಷಿಯಲಿ ಇರಾನ್ನ ಡಿಕೆಪಾಸಿಟೇಟ್ ಮಾಡೋದು ಒಂದು ಏಮ್ ತಗೊಂಡು ಬಂದಿತ್ತು. ಆಫ್ ಅರೌಂಡ್ 4-5 ಏಮ್ಸ್ ಅವ್ರದ್ದು ಏನಿತ್ತು. ಒಂದು ಬಂದು ಅವರ ಒಂದು ಮಿಸೈಲ್ ಟೆಕ್ನಾಲಜಿ ನಾಶ ಮಾಡೋದು, ಅದಾದಮೇಲೆ ಅವರ ನ್ಯೂಕ್ಲಿಯರ್ ಪ್ರೋಗ್ರಾಮ್ನ ನಿಲ್ಲಿಸಬೇಕು, ಅವರ ನ್ಯೂಕ್ಲಿಯರ್ ಮಟೀರಿಯಲ್ನ ಸೀಸ್ ಮಾಡ್ಕೋಬೇಕು, ಸ್ಟ್ರೇಟ್ ಆಫ್ ಹಾರ್ಮುಜ್ನ ಫ್ರೀ ಮಾಡಬೇಕು. ಅದ್ರ ಜೊತೆಯಲ್ಲಿ ಇದು ಎಕನಾಮಿಕಲಿ ಅವ್ರನ್ನ ವೀಕ್ ಮಾಡಿಬಿಟ್ಟು ನಾವು ಹೇಗೆ ಹೇಳ್ತಾರೆ ಆ ರೀತಿ ಮಾಡಬೇಕು ಅಂತ. ಬಟ್ ಇಟ್ ವಿಲ್ ಬಿ ಸರ್ಪ್ರೈಸಿಂಗ್ ಟು ನೋ, ವ್ಯೂಯರ್ಸ್ಗೆ ಹೇಳಬೇಕು ದಟ್ ಈ ಒಂದು ವಾರ್ ಸ್ಟಾರ್ಟ್ ಆದಮೇಲೆ ಎಷ್ಟು ಎಕನಾಮಿಕಲಿ ಇರಾನ್ಗೆ ಸ್ಟ್ರಾಂಗ್ ಆಗೋಕ್ಕೆ ಅಮೆರಿಕ ಸಹಾಯ ಮಾಡಿದೆ ಗೊತ್ತಾ? ನೀವು, ನಾನು ಬಾರ್ಟರ್ ಸಿಸ್ಟಮ್ಗೆ ಬರ್ತೀನಿ ಆಮೇಲೆ, ಬಟ್ ದಿಸ್ ಅನಾಲಿಸಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಗೊತ್ತಿರ್ಬೋದು, ಈ ಒಂದು ಆಪರೇಷನ್ ಸ್ಟಾರ್ಟ್ ಆದಮೇಲೆ ಇನಿಷಿಯಲಿ ಒಂದು ಮಾತು ಹೇಳ್ತು ಅಮೆರಿಕ, ಅಂದರೆ ಆಫ್ಟರ್ ಫ್ಯೂ ಡೇಸ್, ಪ್ರಾಬ್ಲಿ ಒಂದು 6-7 ಡೇಸ್ ಆದಮೇಲೆ, 1 ವೀಕ್ ಆದಮೇಲೆ ಅಮೆರಿಕ ಒಂದು ಸ್ಟೇಟ್ಮೆಂಟ್ ಕೊಡ್ತು. ಏನಂದರೆ ಇರಾನ್ ಆ್ಯಂಡ್ ರಷ್ಯನ್ ಆಯಿಲ್ನ ನಾವು ಡಿಸ್ಯಾಂಕ್ಷನ್ ಮಾಡ್ತಿದ್ದೀವಿ ಅಂತ. ಅಂದರೆ ಯಾವ್ಯಾವ ರೆಸ್ಟ್ರಿಕ್ಷನ್ಸ್ ಅವ್ರ ಮೇಲಿತ್ತು 1 ತಿಂಗಳಿಗೆ ನಾವು ತೆಗಿತಿದ್ದೀವಿ ಅಂತ. ಆ 1 ತಿಂಗಳಲ್ಲಿ ಇರಾನ್ ಎಷ್ಟು ದುಡ್ಡು ಮಾಡಿದೆ ಗೊತ್ತಾ? $10 billion. $10 billion. ಸೊ ನಿಮ್ಮ ಆಬ್ಜೆಕ್ಟಿವ್ ಅಲ್ಲೂ ಅಚೀವ್ ಆಯ್ತಾ? ಅಮೆರಿಕ ಅಲ್ಲೂ ಫೇಲ್ ಆಯಿತು. ಅದು ಬಿಟ್ಟು ಈ ಒಂದು ಸ್ಟೇಟ್ ಆಫ್ ಹಾರ್ಮುಜ್ ಏನಿದೆಯಲ್ಲ, ಈಗ ಇವರು ಹೇಳ್ತಿದ್ದಾರೆ ಡಬಲ್ ಬ್ಲಾಕೇಡ್ ಮಾಡ್ತಿದ್ದಾರೆ, ಇವರು ಅದನ್ನು ಮಾಡ್ತಾ ಇರಲಿ. ಯಾಕಂತ ಹೇಳಿದ್ರೆ ಅಕಾರ್ಡಿಂಗ್ ಟು ಸೆಂಟ್ಕಾಮ್ ರಿಪೋರ್ಟ್, ಅವರು ಆಸ್ ಆನ್ ಟುಡೇ 14 ಒಂದು ಶಿಪ್ಸ್ನ ಏನಿದೆ ಅದನ್ನು ಅವರು ರೀರೂಟ್ ಮಾಡಿದ್ದಾರೆ. ಅವ್ರು ಇಂಟರ್ಸೆಪ್ಟ್ ಮಾಡಿಬಿಟ್ಟು ರೀರೂಟ್ ಮಾಡಿದ್ದಾರೆ. ಯಾವುದು ಇರಾನಿಯನ್ ಪೋರ್ಟ್ಸಿಂದ ಯಾವ್ಯಾವ ಶಿಪ್ಸ್ ಬರ್ತಾ ಇತ್ತು ಅದನ್ನು ಅಮೆರಿಕನ್ ನೇವಿ ಮಾಡಿದೆ ಅಂತ ಹೇಳ್ಬಿಟ್ಟು ಅದು ಹೇಳ್ತಿದೆ. ಬಟ್ ನಾನು ಈ ಒಂದು ಸಿನಾರಿಯೋನ ಸೈಡ್ಗೆ ಇಟ್ಬಿಟ್ಟು ನಾನು ಇದನ್ನು ಹೇಳಿದೆ ಅಂತ ಹೇಳಿದ್ರೆ ರಮಾಕಾಂತ್ ಅವರೇ, ಎವ್ರಿ ಶಿಪ್ ದಟ್ ಈಸ್ ಪಾಸಿಂಗ್ ಥ್ರೂ ಸ್ಟ್ರೇಟ್ ಆಫ್ ಹಾರ್ಮುಜ್, ಇವರು ಏನು ಒಂದು ಟೋಲ್ ಒಂದು ಚಾರ್ಜ್ ಮಾಡ್ತಿದ್ರಲ್ಲ, ಅದು ಯಾವುದೇ ಕರೆನ್ಸಿಲಿ, ಯುವಾನಲ್ಲಿ ಮಾಡಲಿ ಇಲ್ಲ ಡಾಲರ್ ಮಾಡಿ, ಇವ್ರು ಹೇಳಿದ್ರು ಯುವಾನಲ್ಲೇ ನಮಗೆ ಕೊಡಿ ಅಂತ ಹೇಳ್ಬಿಟ್ಟು. ಅವರು ಆ ಯುವಾನಲ್ಲಿ ಅದನ್ನು ಚಾರ್ಜ್ ಮಾಡಿದ್ರೆ ಪ್ರತಿಯೊಂದು ಶಿಪ್ಗೂ, ಒಂದು ದೊಡ್ಡ ಶಿಪ್ಗೆ $20 million ದೇವರ್ ಚಾರ್ಜಿಂಗ್, ಹತ್ತತ್ರ 9 ಕೋಟಿ ರೂಪಾಯಿ. ಒಂದು ದಿನಕ್ಕೆ ಅಲ್ಲಿ 120 ಶಿಪ್ ಪಾಸ್ ಆಗುತ್ತೆ. ಓಕೆ, ಒಂದು ವರ್ಷಕ್ಕೆ ಎಷ್ಟಾಯಿತು? ದಟ್ ಇಟ್ $2 million ಒಂದು 18 ಕೋಟಿಗೆ ಬರುತ್ತೆ ಅಂತ. ಅಲ್ಲ, ಆಯ್ತು, $2 million, ಸಾರಿ $9 million ಅಲ್ಲ, $2 million ಅದು ಬರುತ್ತೆ. ಒಂದು ಶಿಪ್ಗೆ ಅಷ್ಟು ಒಂದು ದಿನಕ್ಕೆ ಇಷ್ಟಾಯ್ತು ಅಂತ ಹೇಳಿದ್ರೆ ಒಂದು ವರ್ಷಕ್ಕೆ ಎಷ್ಟಾಯ್ತು? ನಿಯರ್ಲಿ $80 to $100 billion ಇದೇನೆ ಆ್ಯಡ್ ಮಾಡುತ್ತೆ ಯಾವುದು ಇರಾನಿಯನ್ ಎಕಾನಮಿಗೆ. ಓಕೆ, ಇರಾನ್ GDP ಎಷ್ಟಿದೆ ಗೊತ್ತಾ? $500 billion. ಅಂದರೆ ನಿಯರ್ ಅಬೌಟ್ 20% ನೀವು ಸ್ಟ್ರೇಟ್ ಆಫ್ ಹಾರ್ಮುಜ್ನ ವೆಪನೈಸ್ ಮಾಡಿ ಇವತ್ತು ಇರಾನ್ಗೆ ಅವ್ರಿಗೆ ಸಂಪಾದನೆ ಮಾಡಕ್ಕೆ ಅನುಕೂಲ ಮಾಡಿಕೊಡ್ತಿದ್ದೀರಾ. ಏನ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ರಿ ನೀವು? ಬೈ ಸೇಯಿಂಗ್ ಇರಾನ್ ಅವ್ರಿಗೆ ಈ ಲೆಕ್ಕದಲ್ಲಿ ಹೋಗ್ಬಿಟ್ರೆ ಇನ್ ತೈಲ ಉತ್ಪಾದನೆ ವ್ಯಾಪಾರ ಮಾಡಿದ್ರೆ ಬರೀ ಟೋಲ್ ಇಟ್ಕೊಂಡ್ಬಿಟ್ರೆ ಸಾಕಾಗುತ್ತೆ ಅವ್ರಿಗೆ. ಅಲ್ಲ, ಈಗ ದಟ್ ಈಸ್ ದ ಕ್ಲಿಯರ್ ಪ್ಲಾನ್. ನಾನು ಹೇಳ್ತಿದ್ದೀನಲ್ಲ, ಈ ಒಂದು ಟೋಲ್ ಸಿಸ್ಟಮ್ ಏನಿದೆಯಲ್ಲ, ಇದು ಅವರ ಆಯಿಲ್ ಎಕ್ಸ್ಪೋರ್ಟ್ಸ್ ಗಿನ್ನ ಜಾಸ್ತಿ ದುಡ್ಡು ಅವ್ರ ಎಕಾನಮಿಗೆ ಆಡ್ ಮಾಡ್ತಾ ಇದೆ. ಇಟ್ಸ್ ಎ ಪ್ರೂವನ್ ಫ್ಯಾಕ್ಟ್. ನೀವು ಲೆಕ್ಕ ಮಾಡಿ, ಆಯಿಲ್ ಎಕ್ಸ್ಪೋರ್ಟ್ ಇಂದ ಎಷ್ಟು ಬರುತ್ತೆ. ಈಗ GDP ಒಂದಂದ್ರೆ ಪೂರ್ತಿ ಇದರಿಂದಾನೇ ಬರುತ್ತೆ. GDP ಇಸ್ ಎ ಡಿಫರೆಂಟ್ ಫ್ಯಾಕ್ಟರ್, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇಸ್ ಎ ಡಿಫರೆಂಟ್ ಫ್ಯಾಕ್ಟರ್. ಬಟ್ ಅದರಲ್ಲಿ ಇದೇನೆ 20% ಆ್ಯಡ್ ಮಾಡ್ತಿದೆ, 20 to 25% ಕಾಲ್ ಭಾಗ ನಿಮ್ಗೆ ಆ್ಯಡ್ ಆಗ್ತಿದೆ ಅಂತ ಹೇಳಿದ್ರೆ ನೀವೆಷ್ಟು ಬೆಳಿಬೋದು ಪ್ರತಿ ವರ್ಷ. ಬಟ್ ಹ್ಯಾವಿಂಗ್ ಸೆಡ್ ದಟ್, ರಮಾಕಾಂತ್ ಅವರೇ, ಈ ಒಂದು ಬಾರ್ಟರ್ ಸಿಸ್ಟಮ್ ಏನಿದೆಯಲ್ಲ, ನೀವೇನು ಹೇಳ್ತಾ ಇದ್ರಲ್ಲ, ಈ ರೀತಿ ಎಲ್ಲ ಇಂಟೆಲಿಜೆನ್ಸ್ನು ನಾನು ಇರಾನ್ ಜೊತೆ ಶೇರ್ ಮಾಡಿಬಿಡ್ತೀನಿ, ನಾನು ಏನೇನು ಅವರ ಅಮೆರಿಕನ್ ಮತ್ತು ರಷ್ಯನ್ ಬೇಸಿಸ್ ಪೂರ್ತಿ ಇನ್ಫಾರ್ಮೇಷನ್ ನಾನು ಕೊಟ್ಬಿಡ್ತೀನಿ. ಇಟ್ ಈಸ್ ನಾಟ್ ವೆರಿ ಈಸಿ. ಇದು ನಾವು ಹೇಳೋದಷ್ಟು ಸಿಂಪ್ಲಿಸ್ಟಿಕ್ ಅಲ್ಲ. ಯಾಕಂತ ಹೇಳಿದ್ರೆ, ಲೆಟ್ ಮಿ ಬಿ ವೆರಿ ಕ್ಲಿಯರ್, ಇವತ್ತಿಗೂ ಅಮೆರಿಕ ಇಸ್ ಸ್ಟಿಲ್ ದ ಸೂಪರ್ ಪವರ್. ಅವ್ರ ಶಿಪ್ಸ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಚೈನಾ ರಷ್ಯಾ ಎರಡೂ ಸೇರ್ಬಿಟ್ಟು ಕೊಟ್ರು, ಲೆಟ್ ಮಿ ಟೆಲ್ ಯು, ದೇರ್ ಟೆಕ್ನಾಲಜಿ ಇಸ್ ಸುಪೀರಿಯರ್ ಅಂಡ್ ದೇ ವಿಲ್ ಫೈಂಡ್ ಎ ವೇ ಟು ಅಲಿವಿಯೇಟ್ ದಟ್ ಏನೇನು ಬಂದಿದೆ ಅಂತ. ಅಮೆರಿಕನ್ ಟೆಕ್ನಾಲಜಿ is superior compared to China, Iran ಏನು ಕೊಟ್ಟಿದೆ ಅದರಿಂದ. ಟೆಕ್ನಿಕಲ್ ಸುಪ್ರೀಮಸಿ ಏನೇ ಇದ್ರು ಸುನಿಲ್, ಇವರು ವ್ಯಾಪಾರ ಹೇಗೋ ಮಾಡ್ಕೊಡ್ತಾ ಇದ್ದಾರೆ ಇರಾನ್ ಅವರು. ಸುಮ್ಮನೆ ಅಂತೂ ಕೂತಿಲ್ಲ, ಸುಮ್ಮನೆ ಅಂತೂ ಕೂತಿಲ್ಲ ಅವರು. ಅಲ್ಲ, ಈಗ ಡಬಲ್ ಬ್ಲಾಕೇಡ್ ಈಗ ಆಗಿದೆ. ಈಗ ನಾನು ಹೇಳಿದ್ದು, ನಾನೊಂದು ಮಾತು ಹೇಳಿದೆ, ಪ್ರಾಬ್ಲಿ ನೀವು ಅದನ್ನ ನೋಟಿಸ್ ಮಾಡಿರ್ತೀರಾ ಅನ್ಕೋತೀನಿ. ಈ ಡಬಲ್ ಬ್ಲಾಕೇಡ್ ನ ಸೈಡ್ ಗಿಟ್ ಮಾಡಿದ್ರೆ ಇಷ್ಟಿರುತ್ತೆ. ಡಬಲ್ ಬ್ಲಾಕೇಡ್ ಇಟ್ಕೊಂಡು ಮಾಡ್ತೀರಾ ನೀವು, ಯೂಸ್ ಮಾಡಿ ಟೆಕ್ನಾಲಜಿನ. ಯಾವ ಟೆಕ್ನಾಲಜಿ ಯೂಸ್ ಮಾಡ್ತೀರಾ ಮಾಡಿ. ನಿಮ್ಮ ಎಲ್ಲಾ ಒಂದು ಘೋಸ್ಟ್ ನೆಟ್ವರ್ಕ್ಸ್ ಏನೇನಿದೆ, ನಾನು ಇಷ್ಟೊತ್ತು ನಾನು ಹೇಳ್ದೆ ಅಲ್ವಾ, ನೀವು ಅದನ್ನ ನೀವು ಟೆಕ್ನಾಲಜಿನೂ ಯೂಸ್ ಮಾಡಿ, GPS ಸ್ಪೂಫಿಂಗ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಶಿಪ್ದು ಇದೇನಿದೆ ಫ್ರೀಕ್ವೆನ್ಸೀಸ್ ನೀವು ಚೇಂಜ್ ಮಾಡಿ, ಏನಾದ್ರೂ ಮಾಡಿ ನೀವು ನೇವಿಗೇಟ್ ಮಾಡಿ ಸಮುದ್ರದಲ್ಲಿ.
ಇದೆಲ್ಲಾನು ಅಮೆರಿಕ ಗೊತ್ತಾಗಿದೆ. ಇದನ್ನ ಅವರೇ ಹೇಳ್ತಿದ್ದಾರೆ, ಇವರೆಲ್ಲ ಇದನ್ನ ಮಾಡ್ತಿದ್ದಾರೆ ಅಂತ. ನಾನು ಆಗ್ಲೇ ಹೇಳಿದ್ದೆಲ್ಲ ಅಮೆರಿಕ ಹೇಳಿದೆ. ಸೊ ಯಾರ್ ಟೆಕ್ನಾಲಜಿ ಸುಪೀರಿಯರ್ ಇದೆ? ನಾನು ಹೇಳಿದ್ದೆಲ್ಲಾನು ಇನ್ ಅನ್ ಐಡಿಯಲ್ ಸಿನಾರಿಯೋ ಫಾರ್ ಇರಾನ್, ಬಟ್ ಐಡಿಯಲ್ ಸಿನಾರಿಯೋ ಅಲ್ಲಿ ಯಾವುದೇ ರೀತಿಲೂ ಇಲ್ಲ. ಯಾಕಂತ ಹೇಳಿದ್ರೆ ಇರೋದು ಎಕ್ಸ್ಟ್ರೀಮಿಸ್ಟ್ ರೆಜೀಮ್, ಅಲ್ಲಿರೋ ಜನ ಒಳಗಡೆ ಯಾರಿದ್ದಾರೆ, ದೇ ವಾಂಟ್ ಎ ಚೇಂಜ್. ಅವ್ರು ಯುದ್ಧದ ಟೈಮಲ್ಲಿ ದೇಶಕ್ಕೋಸ್ಕರ ನಿಂತಿದ್ದಾರೆ. ಬಟ್ ಸರ್ಕಾರಕ್ಕೋಸ್ಕರ, ಅಲ್ಲಿ ಸರ್ಕಾರ ನೀವು ಕರೆದ್ರೆ ಒಂದು ಎಕ್ಸ್ಟ್ರೀಮಿಸ್ಟ್ ರೆಜೀಮ್ಗೋಸ್ಕರ ಅವ್ರು ನಿಂತಿದ್ದಾರೆ ಅಂತ ಹೇಳಿದ್ರೆ ದೇಶ ಉಳಿಬೇಕು. ಜಾನ್ವರಿಲಿ ಅಂತ ದೊಡ್ಡ ಒಂದು ಇದೇನಿದೆ ಪ್ರೊಟೆಸ್ಟ್ ಏನಿದೆ ಅದು ನಡೀತಾ ಇರಲಿಲ್ಲ. ಅಲ್ಲಿ ರಿಪೋರ್ಟ್ಸ್ ಪ್ರಕಾರ 5 to 30,000 ಅಂತ ಹೇಳ್ತಿದ್ದಾರೆ. 3,000 ಇರಾನೇ ಅಕ್ಸೆಪ್ಟ್ ಮಾಡ್ಕೊಂಡಿದೆ. ಒಂದ್ ತಿಂಗಳಲ್ಲಿ ಪ್ರೊಟೆಸ್ಟ್ ಅಲ್ಲಿ ಅಷ್ಟು ಜನ. ಅದು ಬಿಟ್ಟು ಬರ್ತೀನಿ ನಾನು. ಚೆಮ್ಮಿ ಪುರಾಣಿಕ್ ಸರ್, ಈ 5,000 30,000 ಜನ ಪ್ರತಿಭಟನೆಗೆ ಅಲ್ಲಿನ ರೆಜೀಮ್ ಚೇಂಜ್ ಆಗಬೇಕು ಅನ್ನೋದಾದ್ರೆ 80 ಲಕ್ಷದಿಂದ 1 ಕೋಟಿ ಜನ ಅಮೆರಿಕದಲ್ಲೇ ಪ್ರತಿಭಟನೆ ಮಾಡಿದ್ರಲ್ಲ, ಅಲ್ಲಿಗೆ ಯಾರು ಈಗ ಟ್ರಂಪ್ ಕಥೆನ ಯಾರು ಮುಗಿಸ್ಬೇಕೀಗ? ಅಲ್ಲೂ ಹಾಹಾಕಾರ ಇದ್ದಿದೆ, ಅಲ್ಲೂ ಕೂಡ ಆಡಳಿತ ವಿರೋಧಿ ಅಲೆ ಎದ್ದು ಬಿಟ್ಟಿದೆ. ಯಾರನ್ನ ಮುಗಿಸ್ಬಿಡೋಣ, ಕ್ಷಿಪಣಿ ಹಾರಿಸ್ಬಿಡೋಣ ಹಾಗಾದ್ರೆ ಅಂತ ಯಾರು ಪ್ಲಾನ್ ಮಾಡಿಬಿಟ್ರೆ, ವೈಟ್ ಹೌಸ್ನ ಏನಾದರೂ ಮಾಡೋಣವಾ, ಅಲ್ಲಿ ಕತೆ ಮುಗಿಸ್ಬಿಡೋಣ ಅಂತ ಪ್ಲಾನ್ ಮಾಡಿದ್ರೆ ಆಗುತ್ತಾ? ಇದು ಆಯಾ ದೇಶಗಳ ಸಮಸ್ಯೆ ಆಯಾ ದೇಶಗಳು ನೋಡ್ಕೊಳ್ಬೇಕಲ್ವಾ ಸರ್? ಯಾರು ನೇಮಿಸಿಲ್ಲ ಅಲ್ವಾ? ಎಲ್ಲ ದೇಶಗಳಿಗೆ ಉಸ್ತುವಾರಿ ಕೊಟ್ಬಿಟ್ಟಿದ್ದೀನಿ, ಇನ್ಚಾರ್ಜ್ ಮಿನಿಸ್ಟರ್ ಆಫ್ ದಿ ವರ್ಲ್ಡ್, ವಿಶ್ವ ಉಸ್ತುವಾರಿ ಸಚಿವ ಅಂತ ಹೇಳಿ ಟ್ರಂಪ್ನ ಯಾರು ಕರೆದಿಲ್ಲ ಅಲ್ವಾ? ನಾವ್ ಯಾರು ಅಲ್ಲ, ನಮ್ಮ ಮಿಲಿಟರಿ ಸ್ನೇಹಿತರು ಹೇಳಿದ್ದು ಒಂದು ಅಭಿಪ್ರಾಯದಲ್ಲಿ ನಾನು ಡಿಫರ್ ಆಗ್ತೀನಿ. ಅವ್ರು ಏನ್ ಹೇಳಿದ್ರು, ಅಮೆರಿಕ ಹ್ಯಾಸ್ ಗಾಟ್ ಸುಪ್ರೀಮ್ ಆರ್ ಸುಪೀರಿಯರ್ ಟೆಕ್ನಾಲಜಿ ಎಲ್ಲ ಸರಿ, ಅವ್ರ ಇಂಟೆಲಿಜೆನ್ಸ್, ಸರ್ವೈಲೆನ್ಸ್, ವಾಟ್ ಎವರ್ ಸ್ಯಾಟಲೈಟ್ ಕೈಂಡ್ ಆಫ್ ಇನ್ಫಾರ್ಮೇಶನ್ ಅಂಡ್ ಆಲ್ ದಟ್, ಓಕೆ. ಬಟ್ ಇಲ್ಲಿ ಆಕ್ಚುಲಿ ಇಟ್ಸ್ ಎ ವೆರಿ ಸಸ್ಪೆಂಡೆಡ್ ವಾರ್. ಇದು ಡ್ಯುಯಲ್ ವಾರ್ ಅಂದ್ರೆ ಏನು, ಒಂದ್ ಕಡೆಗೆ ಸೀಸ್ ಫೈರ್ ಅಂತ ಹೇಳೋದು, ಇನ್ನೊಂದ್ ಕಡೆಗೆ ಇಸ್ರೇಲ್ ಮೂಲಕ ಲೆಬನಾನ್ ನಲ್ಲಿ ಜಾಗ, ಅಲ್ಲಿ ಅಲ್ಲ ಸೌತ್ ಲೆಬನಾನ್ ನಲ್ಲಿ ಆಲ್ಮೋಸ್ಟ್ ಅರ್ಧ ಜಾಗ ಆಕ್ಯುಪೈ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಏನಾಯ್ತು, ಒಂದ್ಸಾರಿ ಇಸ್ರೇಲ್ ಕಾಲಿಟ್ರೆ ಅದು ವಾಪಸ್ ಬರಲ್ಲ. ಆ ಮಟ್ಟದಲ್ಲಿ ಇಸ್ರೇಲ್ಗೆ ಇವರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಮತ್ತೆ ಎಲ್ಲಿವರೆಗೂ ಇಸ್ರೇಲ್ ಇದನ್ನ ನಿಲ್ಸ್ಬೇಕು ಅಥವಾ ಮಾತುಕತೆ ಮೂಲಕ ಬಗೆಹರಿಸಬೇಕು ಅಂತ ಒಂದು ಸಲಹೆಯನ್ನು ಅಮೆರಿಕ ಕೊಡುತ್ತೋ ಅಲ್ಲಿವರೆಗೂ ಇದು ನಿಲ್ಲಲ್ಲ. ಸೊ ಇದು ಇಸ್ ಎ ಫ್ರಸೈಲ್ ಸೀಸ್ ಫೈರ್ ಅಂತ ನಾವು ಹಿಂದೆನೆ ಹೇಳಿದೀವಿ. ಆ ದೃಷ್ಟಿಯಿಂದ ನೀವ್ ಹೇಳಿದ್ರಲ್ಲ, ಅಮೆರಿಕಾದಲ್ಲಿ ಪಬ್ಲಿಕ್ ಒಪಿನಿಯನ್ ಪ್ರೆಷರ್, ಅದನ್ನ ಇವನು ಟ್ರಂಪ್ ಕೇರ್ ಮಾಡಲ್ಲ. ನಾನು ಅನೇಕ ಸ್ನೇಹಿತರಿಗೆ ಫೋನ್ ಮಾಡಿ ಕೇಳಿದ್ದೀನಿ, ದೇ ಡೋಂಟ್ ಕೇರ್. ಬಟ್ ಇವ್ರು ನಮ್ಮ ಮಿಲಿಟರಿ ಫ್ರೆಂಡ್ ಹೇಳಿದ್ರಲ್ಲ ವಿಶ್ಲೇಷಕರು, ಅಮೆರಿಕಾಗೆ ಸುಪೀರಿಯಾರಿಟಿ ಎಷ್ಟೇ ಇದ್ರು ಈ ಇರಾನಿನ ರೆಸಿಸ್ಟೆನ್ಸ್ ಮುಂದೆ ಅದು ಯಾವುದೇ ರೀತಿಯಲ್ಲಿ ಸಾಧ್ಯ ಅಲ್ಲ. ಇಟ್ಸ್ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್. ಇವಾಗ ಅಲ್ಲಿ ಪ್ರಾಣ ಕೊಡ್ಲಿಕ್ಕೆ ಜನ ತಯಾರಿದ್ದಾರೆ, ಲಕ್ಷಾಂತರ ಜನ, ಒಂದು ಧರ್ಮದ ಆಧಾರದ ಮೇಲೆ ಅಥವಾ ನ್ಯಾಷನಲಿಸಂ. ಯಾಕಂದ್ರೆ ಯು ಆರ್ ಡಿಸ್ಟ್ರಾಯಿಂಗ್ ಅವರ್ ನ್ಯಾಷನಲ್ ಸಾವರ್ನಿಟಿ ಅಂಡ್ ಅವರ್ ಕೆಪಬಿಲಿಟಿ ಅಂಡ್ ಆಸ್ ಅನ್ ಐಡೆಂಟಿಟಿ. ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್ ಅಂತಕ್ಕಂಥದ್ದನ್ನ ಇಸ್ರೇಲ್ಗಿಂತ ಇರಾನ್ಗೆ ಜಾಸ್ತಿ ಇದೆ. ಇಸ್ರೇಲ್ಗೆ ಏನಿಲ್ಲ, ಯಾರು ಅದನ್ನ ಮಾಡಲ್ಲ, ಯಾಕಂದ್ರೆ ಇಟ್ಸ್ ಅ ನ್ಯೂ ಕಂಟ್ರಿ, ಅದರಿಂದ ಇಟ್ಸ್ ವೆರಿ ವೆಲ್ ಪ್ರೊಟೆಕ್ಟೆಡ್. ಅಮೆರಿಕ ಇಸ್ ಬಿಹೈಂಡ್ ಇಟ್ ಅಂಡ್ ಇಸ್ರೇಲ್ ಇಂಟೆಲಿಜೆನ್ಸ್ ಆಲ್ಸೋ. ಅವ್ರ ಹತ್ರನೂ ಇಸ್ರೇಲ್ ಹತ್ರನೂ ಅಮೆರಿಕಾದಷ್ಟೇ ಇಂಟೆಲಿಜೆನ್ಸ್ ಇದೆ. ಅದು ಐರನ್ ಡೋಮ್ ಇದೆ, ಮತ್ತೆ ಪ್ಲಸ್ ಎವ್ರಿಥಿಂಗ್ ಅವರ್ ಮಿಲಿಟರಿ ಫ್ರೆಂಡ್ ನೋಸ್. ಬಟ್ ನನ್ ಪಾಯಿಂಟ್ ಏನಂದ್ರೆ, ಈಗ ಅಮೆರಿಕ ಮಾತುಕತೆಗೆ ತೆರನಾಗಿರ್ತಕ್ಕಂಥದ್ದು ಅಥವಾ ಮಾತುಕತೆಗೆ ಒತ್ತಾಯ ಮಾಡ್ತಕ್ಕಂಥದ್ದು ಇದೆಯಲ್ಲ, ಈಸ್ ಅ ಪ್ರೆಷರ್ ಟ್ಯಾಕ್ಟಿಕ್. ಇದು ಏನಂದ್ರೆ ಅಮೆರಿಕ ಗೊತ್ತಿದೆ, ಅದು ಎಷ್ಟೇ ಕೆಪಬಿಲಿಟಿ ಇದ್ರು ಸಹ ಈಗಾಗಲೇ ಅವ್ರಿಗೆ ಆಗಿರ್ತಕ್ಕಂಥ ನಷ್ಟ ನಾನು ಹೇಳಿದ್ನಲ್ಲ ಅವತ್ತೇ. ಅಮೆರಿಕ ಇಸ್ ಎ ಫಿಲ್ತಿ ರಿಚ್ ಕಂಟ್ರಿ, ದೇ ಕ್ಯಾನ್ ಅಫೋರ್ಡ್. ಆಮೇಲೆ ಮತ್ತೆ ಅದನ್ನ ಬೇರೆ ರೀತಿಯಲ್ಲಿ ಮಾಡ್ತಾರೆ, ಯಾಕಂದ್ರೆ ಅವರು ಎಲ್ಲಾ ರೀತಿಯಲ್ಲೂ ಹಣಕಾಸಿನ ಡಾಲರಿನ ಶಕ್ತಿಯನ್ನ ಉಳಿಸ್ಲಿಕ್ಕೆ ನೋಡ್ತಾರೆ. ಬಟ್ ಆ ಕಡೆ ಕೌಂಟರ್ ಸ್ಟ್ರಾಟಜಿ ಇವ್ರು ಹೇಳಿದ್ರಲ್ಲ, ಇರಾನ್ ಮೂಲಕ ಚೀನಾದೊಂದಿಗೆ ವ್ಯವಹಾರ ಆದ್ರೆ ಅವರೊಂದು ಪೆಟ್ರೋ ಯುವಾನ್ ಅಂತ ಶುರು ಮಾಡಿದ್ದಾರೆ ಸರ್. ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಅವರು ಪೆಟ್ರೋ ಯುವಾನ್ ಅಂತ ಶುರು ಮಾಡಿದ್ದಾರೆ. ಯುದ್ಧವನ್ನ ಮುಂದುವರಿಸ್ತಾ ಇದೆ. ಮತ್ತೆ ಬ್ಲಾಕೇಡ್ ಏನ್ ಮಾಡಿದೆಯಲ್ಲ, ಆ ಬ್ಲಾಕೇಡ್ ಅಂತಕ್ಕಂಥದ್ದು ಒಂದು ಟ್ಯಾಕ್ಟಿಕಲ್ ಮೂವ್ ಅಷ್ಟೇ. 1962 ಕ್ಯೂಬಾನ್ ಕ್ರೈಸಿಸ್ ಇತ್ತಲ್ಲ, ಆ ರೀತಿಯ ಬ್ಲಾಕೇಡ್ ಅಲ್ಲ. ದಟ್ ಇಸ್ ನೋ ಇಟ್ ಆಲ್ಸೋ. ಅಮೆರಿಕ ಆಲ್ಸೋ ಗಾಟ್ ಇಟ್ಸ್ ಓನ್ kind of limitations and fears also. If it happens, it's going to be a bloodbath. So, the second bloodbath ideyalla, that's going to be much more severe against America and Israel than Iran, according to me. Because allira resistance ideyalla, resistance and also the ability to fight together. So, ಈ ಒಂದು ಕೆಪಾಸಿಟಿ ನೋಡೋದಾದ್ರೆ ಅಮೆರಿಕಾದ ಎಷ್ಟೇ ಸುಪೀರಿಯಾರಿಟಿ ಇರ್ಬೋದು, ಅದು ಒಂದು ರೀತಿಯಲ್ಲಿ ಹೆಗೆಮಾನಿಕ್ ಅಥವಾ ವಿಶ್ವದ ಒಂದು ಯಜಮಾನತ್ವವನ್ನು ವಹಿಸ್ತಕ್ಕಂತ ಒಂದು ಪ್ರಯತ್ನ ಇದೆಯಲ್ಲ, ಅದು 21ನೇ ಶತಮಾನದಲ್ಲಿ ಸಾಧ್ಯ ಇಲ್ಲ. ಈಗಾಗಲೇ ಇಟ್ ಹ್ಯಾಸ್ ಬೀನ್ ಡೈಲ್ಯೂಟೆಡ್. ಅಮೆರಿಕ ಹ್ಯಾಸ್ ಆಲ್ಸೋ ಮೇಡ್ ಯುನೈಟೆಡ್ ನೇಷನ್ಸ್ ಇನ್ಎಫೆಕ್ಟಿವ್ ವೀಕ್ ಆಲ್ಸೋ. ಈ ಎರಡೂ ದೃಷ್ಟಿಯಿಂದ ನೋಡೋದಾದ್ರೆ ಇರಾನ್
ಏನು ಆಕ್ಷನ್ ತಗೊಳುತ್ತೋ ಆ ಎಲ್ಲಾ ಆಕ್ಷನ್ ಗಳಿಗೆ ಇನ್ಕ್ಲೂಡಿಂಗ್ ಪಬ್ಲಿಕ್ ಒಪಿನಿಯನ್ ಥ್ರೂಔಟ್ ದ ವರ್ಲ್ಡ್, ನಾಟ್ ಓನ್ಲಿ ಇನ್ ಅಮೆರಿಕಾ ಬಟ್ ಔಟ್ಸೈಡ್ ಆಲ್ಸೋ. Fine sir, ಮಾತಾಡ್ತೀನಿ sir ನಿಮ್ಮನ್ನ. ಮೋರ್ ಸಿಂಪತಿ ಟುವರ್ಡ್ಸ್ ಚಂಬಿಪುರ ಸರ್, ಮತ್ತೆ ಮಾತಾಡ್ತೀನಿ ನಾನು ನಿಮ್ಮನ್ನ. ಒಂದೊಂದು ಬ್ರೇಕ್ ಟೈಮ್ ಆಗಿದೆ ಸರ್, ಒಂದು ಬ್ರೇಕ್ ಟೈಮ್ ಆಗಿದೆ. ಬರ್ತೀನಿ ನಾನು, ವಾಪಸ್ ಬರ್ತೀನಿ ನಾನು ನಿಮ್ಮ ಹತ್ರ ಬರ್ತೀನಿ ನಾನು. ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ. ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಇಲ್ಲಿ. ಈಗ ಸುನಿಲ್, ಒಂದು ಪ್ರಶ್ನೆ ಬರ್ತಾ ಇದೆ. ಚೀನಾ ಒಂದು ಕಡೆ ಏನು ಮಾಡ್ತಾ ಇದೆ, ಸಿಪ್ಸ್ ಅಂತ ಒಂದು ವ್ಯವಸ್ಥೆಯನ್ನು ಡೆವಲಪ್ ಮಾಡ್ಕೊಂಡಿದ್ದಾರೆ ಅವರು. ಈ ಕ್ರಾಸ್ ಬಾರ್ಡರ್ ಇಂಟರ್ ಬ್ಯಾಂಕ್ ಪೇಮೆಂಟ್ ಸಿಸ್ಟಮನ್ನು ಅಭಿವೃದ್ಧಿಪಡಿಸಿಕೊಂಡು ಮಾರ್ಚ್ 2026 ಈ ಒಂದೇ ದಿನದಲ್ಲಿ ಅವರು 1.22 ಟ್ರಿಲಿಯನ್ ಯುವಾನ್ನಷ್ಟು ವ್ಯಾಪಾರವನ್ನು ಇರಾನ್ ಜೊತೆಗೆ ಮಾಡ್ತಾ ಇದ್ದಾರೆ. ಜೊತೆಗೆ ಬ್ರಿಕ್ಸ್ ದೇಶಗಳು ಈ ಒಂದು ಅವಲಂಬನೆ ಕಡಿಮೆ ಮಾಡಿಕೊಳ್ಳೋ ದೃಷ್ಟಿಯಿಂದ ಕೂಡ ನೋಡಬಹುದಾಗತ್ತೆ ಅಂತ. ಚೀನಾ ಹೆಂಗೆ ಯುವಾನಲ್ಲಿ ಡೀಲ್ ಮಾಡುತ್ತೋ, ಭಾರತ ರುಪಿಯಲ್ಲಿ, ಕಾರಣ ಭಾರತದ ಅತಿ ದೊಡ್ಡ ಈ ಆಮದಿಗೆ ಹೋಗ್ತಕ್ಕಂಥ ದುಡ್ಡು ಯಾವುದಕ್ಕೆ ಹೋಗುತ್ತಪ್ಪ ಅಂದ್ರೆ ನಿರ್ವಿವಾದವಾಗಿ ತೈಲಕ್ಕೆ ಹೋಗೋದು, ಆಯಿಲ್ಗೆನೆ ಅತಿ ಹೆಚ್ಚು ಹಣ ಹೋಗೋದು. ಅಪ್ಪಿ ತಪ್ಪಿ ನಮಗೇನಾದರೂ ರುಪೀಲ್ ಸಿಗುವಂತ ಆಗ್ಬಿಟ್ಟು ದೊಡ್ಡ ವಿಚಾರ ಆಗುತ್ತೆ ಇದು ಅಂತ ಹೇಳಿ ಸುಮಾರು $178.5 ಬಿಲಿಯನ್ ವಹಿವಾಟು ನಡೆಸೋ ಮೂಲಕ ಒಂದು ದಾಖಲೆ ಬರೆಯುತ್ತೆ. ಅಂದರೆ ಇರಾನ್ಗೆ ಇವತ್ತಿಗೆ ನಾವೇನೋ ಒಂದು ಪೇಮೆಂಟ್ ಸಿಸ್ಟಮ್ಗೋಸ್ಕರವಾಗಿ ಯಾವುದೋ ಒಂದು ಫೋನ್ಪೇ ಅಂತೀವಿ, ಪೇಟಿಎಮ್ ಅಂತೀವಿ, ಜಿಪೇ ಅಂತೀವಿ, ಹೀಗೆ ಚೀನಾ ಮತ್ತು ಇರಾನ್ ನಡುವೆನೇ ಪೇಮೆಂಟ್ಗೆ ಒಂದು ವ್ಯವಸ್ಥೆನ ಅವರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ತಡೆಯೋದೇನು ಬಂತು, ಇದೇ ಇರಾನನ್ನು ಹೇಗೆ ತಡೆಯೋದು ಅಂತ ಪ್ರಶ್ನೆ ಇಲ್ಲಿ. ಓಕೆ, ಅದಕ್ಕೆ ಮುಂಚೆ ಅವರು ಏನು ಹೇಳಿದ್ರಲ್ಲ, ನಾನು ನನ್ನ ಒಂದು ಪಾಯಿಂಟ್ಗೆ ಅವ್ರ ಹತ್ರ ಒಬ್ಜೆಕ್ಷನ್ ಇತ್ತು. ಐ ಹ್ಯಾವ್ ಮಲ್ಟಿಪಲ್ ಒಬ್ಜೆಕ್ಷನ್ಸ್, ಬಟ್ ಒನ್ ಆಫ್ ಇಟ್ ನಾನು ಹೇಳ್ತೀನಿ. ಅವ್ರು ಹೇಳಿದ್ರಲ್ಲ, ಅವರು ಒಂದು ಸ್ಟೇಟ್ಮೆಂಟ್ ಯೂಸ್ ಮಾಡಿದ್ರು, ಪೀಸ್ಫುಲ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ನ ಇರಾನ್ ಮಾಡ್ತಿದೆ ಅಂತ. ದೇ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಪೀಸ್ಫುಲ್. ನೀವು ಪೀಸ್ಫುಲ್ಲೇ ಮಾಡಿದರೆ ನೀವು 60% ಎನ್ರಿಚ್ ಮಾಡ್ತೀವಿ. ದಿಸ್ ಹ್ಯಾಸ್ ಬೀನ್ ಮೈ ಕಾನ್ಸ್ಟೆಂಟ್ ಆರ್ಗ್ಯುಮೆಂಟ್ ಆ್ಯಂಡ್ ದಟ್ ಈಸ್ ಒನ್ ಥಿಂಗ್ ದಟ್ ಐ ಆಲ್ವೇಸ್ ಸ್ಟ್ಯಾಂಡ್. ಯಾಕಂತ ಹೇಳಿದ್ರೆ ನೀವು 60%ಗೆ ನೀವು ಎನ್ರಿಚ್ ಮಾಡೋಂಗಿಲ್ಲ. ನಿಮ್ಗೆ ಎಲೆಕ್ಟ್ರಿಸಿಟಿನೇ ನಾನ್ ವೈಲೆಂಟ್ ರೀಸನ್ಸಿಗೋಸ್ಕರ, ನಾನ್ ವೆಪನೈಸೇಷನ್ ರೀಸನ್ಸಿಗೋಸ್ಕರ ನೀವೇನಾದರೂ ಇದನ್ನ ನ್ಯೂಕ್ಲಿಯರ್ ಎನ್ರಿಚ್ ಮಾಡಬೇಕಂದ್ರೆ ನಿಮಗೆ 3 to ಈ ಒಂದು ಇರಾನ್, ಇಸ್ರಾಯೇಲ್, ಅಮೆರಿಕ ವಾರ್ಗೆ ಬರುವುದಾದರೆ, ಹಾಗೆ ಹೇಳ್ತಾ ಇದ್ದೆ, ಈ ಥರ ಚೀನಾ ಡೆವಲಪ್ ಮಾಡ್ಕೊಂಡಿರಬೇಕಾದ್ರೆ, ಇರಾನ್ಗೆ ಆರಾಮಾಗಿ ದುಡ್ಡು ಬರ್ತಾ ಇರಬೇಕಾದ್ರೆ, ಮೋರ್ ಓವರ್ ಹೆಚ್ಚು ಕಡಿಮೆ ಒಂದು 20-26 ದಿನಗಳ ಕಾಲದ ಒಂದು ರೆಸ್ಟ್ ಸಿಕ್ಕಿರಬೇಕಾದ್ರೆ ಅವ್ರಿಗೆ, ಅಮೆರಿಕದ ನೌಕಾ ಶಿಪ್ಗಳ ಬಗ್ಗೆ ಒಂದು ವರದಿ ಓದ್ತಿದ್ದೆ ನಾನು. ಬಹಳ ಬೇಗ ಅವು ರಸ್ಟ್ ಹಿಡಿತೀವಿ ಅಂತ, ಅನೇಕವಲ್ಲಿ ರಸ್ಟ್ ಹಿಡಿತಾ ಇವೆ. ಇದು ಬರೀ ಅಮೆರಿಕಾದಲ್ಲ, ಅದು ಈ ಕಡೆ ರೆಸ್ಟ್ ಸಿಕ್ಕಾಯ್ತು, ಅಲ್ಲಿ ಶಿಪ್ಗಳು ರಸ್ಟ್ ಹಿಡಿತೀವಿ ಅಂತ ಆದಾಗ, ಇನ್ನು ಈ ವಾರ್ ಗೆದ್ದು ಬಿಡ್ತೀನಿ, ನಾನೇನೋ ಸಾಧಿಸ್ಬಿಡ್ತೀನಿ, ನಾನು ಇರಾನನ್ನ ಮಂಡಿ ಉರಿಸ್ಬಿಡ್ತೀನಿ ಅಂತ ಬಂದಾಗ ಅದು ಹೇಗೆ ಸಾಧ್ಯ ಅಂತ ಸುನಿಲ್ ನಾನು ಕೇಳ್ತೀನಿ. ಅಲ್ಲ, ನಾನು ಅದಕ್ಕೆ ಮುಂಚೆ ನಾನು ಅವ್ರಿಗೆ ಹೇಳ್ತಿದ್ದಲ್ಲ, ಪೀಸ್ಫುಲ್ ರೀಸನ್ಸಿಗೋಸ್ಕರ ಅವ್ರು ಮಾಡ್ತಾನೆ ಇಲ್ಲ. ನಾನು ತುಂಬಾ ಸಲ ಹೇಳಿದ್ದೀನಿ ಅದನ್ನ. ಇಟ್ಸ್ ವೆರಿ ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್. ನಿಮಗೆ ನಿಜವಾಗ್ಲೂ ಪೀಸ್ಫುಲ್ ರಕ್ಷಣೆಗೆ, ತನ್ನ ಅಂತಿಮ ರಕ್ಷಣೆಗೆ ಅಂತ ಏನೋ ಒಂದು ಇಟ್ಕೊಳ್ತಾನೆ. ಅದನ್ನ ಎಲ್ರಿಗೂ ಅನೌನ್ಸ್ ಮಾಡಬೇಕು, ನನ್ನ ಹತ್ರ ಇಂಥ ವೆಪನ್ ಇದೆ, ನನ್ನ ಜೇಬಲ್ಲಿ ರಮಾಕಾಂತ್ ಅವರೇ ಅದೆಲ್ಲ ಹೇಳ್ಕೊಳ್ಳೋ ಅವಶ್ಯಕತೆ ಹೇಳ್ತೀನಿ ಕೇಳಿ. ನಾವು ನ್ಯೂಕ್ಲಿಯರ್ ಬಗ್ಗೆ ಮಾತಾಡಿದಾಗ ಅದನ್ನ ನಾವು ಜೇಬಲ್ ಗನ್ ಇಟ್ಕೊಳ್ಳೋ ಲೆವೆಲ್ ಅಲ್ಲಿ ನಾವು ಮಾತಾಡಕ್ಕಾಗಲ್ಲ. ಲೆಟ್ ಮಿ ಬಿ ವೆರಿ ಕ್ಲಿಯರ್ ವಿತ್ ಯು. ನಾನೇನಕ್ಕೆ ಅಂತ ನಾನು ಹೇಳಿ, ಅದಕ್ಕೆ ಅದು ಬರೀ ಒಂದ್ಸಲ ಯೂಸ್ ಆಗಿದೆ. ನ್ಯೂಕ್ಲಿಯರ್ ನಾನು ಮೊನ್ನೆ ಹೇಳಿದೀನಿ, ಇದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ. ನಾನು ಕ್ಲಿಯರ್ ಆಗಿ ಉತ್ತರ ಕೊಟ್ಟಿದ್ದೀನಿ, ವಿತ್ ಫ್ಯಾಕ್ಟ್ ನಾನು ಕೊಟ್ಟಿದ್ದೀನಿ. ಡಾಕ್ಯುಮೆಂಟೆಡ್ ಫ್ಯಾಕ್ಟ್ಸ್ ಬೇಕಾದ್ರೆ ನಾನು ಪ್ರೊವೈಡ್ ಮಾಡ್ತೀನಿ. ನಾನು ಹೇಳ್ತಿರೋದೇನು, ನಾವು ಹೇಗೆ ಗನ್ ಇಟ್ಕೋತೀವಲ್ಲ ಆ ರೀತಿ ನಾವು ನ್ಯೂಕ್ಲಿಯರ್ ಬಗ್ಗೆ ನಾವು ಮಾತಾಡಕ್ಕಾಗಲ್ಲ. ನೀವು ಪ್ರಪಂಚಕ್ಕೆ ಏನು ತೋರಿಸಿದ್ರಿ? ನಿಮ್ಗೆ ಅಮೆರಿಕ ನಿಮಗೆ ಕೊಟ್ಟಾಗ ನೀವು ಆ ಒಂದು ರಿಯಾಕ್ಟರ್ಸ್ನ ತಗೊಂಡು ನೀವು ನ್ಯೂಕ್ಲಿಯರ್ ಬಾಂಬ್ ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಏನು ಹೇಳಿದ್ರಿ ನೀವು? ಫಸ್ಟ್ ನೀವು ಕೊಡಿಸ್ಕೊಂಡಾಗ IAEA, JCPOA ಬಂದಿದೆ, ಅದಕ್ಕೋಸ್ಕರ ನಿಮ್ಮ ಮೇಲೆ ನಾವು ಎಕನಾಮಿಕ್ ಸ್ಯಾಂಕ್ಷನ್ಸ್ ತೆಗಿತೀವಿ. ಅದಾದ್ಮೇಲೆ ನೀವು ಈ ನ್ಯೂಕ್ಲಿಯರ್ ಪ್ರೋಗ್ರಾಮ್ ನಾವು ಬಿಟ್ಕೊಡಿ ಅಂತ 2018 ಅಮೆರಿಕ ವಿಡ್ರಾ ಮಾಡ್ತು. ಬಟ್ NPTಗೆ ನೀವು ಸೈನ್ ಮಾಡ್ಬಿಟ್ಟು, NPTಯ ಬೇಸಿಕ್ ಅರ್ಥನೇ ಅದು ನಾನ್ ಪ್ರಾಲಿಫರೇಷನ್ ಅಂತ. ನಿಮ್ಗೆ ಎಲೆಕ್ಟ್ರಿಸಿಟಿಗೆ 3 to 5% ಎನ್ರಿಚ್ಮೆಂಟ್ ಸಾಕಾಗಿದೆ. 3 to 5% ಎನ್ರಿಚ್ಮೆಂಟ್ ನ ಬಿಟ್ಬಿಟ್ಟು ನೀವು 60% ಏನಕ್ಕೆ ಹೋಗಿದ್ದೀರಾ? ಹೌ ಇಸ್ ಇಟ್ ಪೀಸ್ಫುಲ್? ಅಂಡ್ ನೀವು ಮೋಸ್ಟ್ ಇಂಪಾರ್ಟೆಂಟ್ಲಿ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಮಾಡಿಯಲ್ಲ ನೀವು. ಯಾವ್ದನ್ನ? ಅಮೆರಿಕಾದವರು ಇಸ್ರೇಲ್ ನಾಶ ಆದ್ರೂ ಮಾಡ್ಬಿಡಿ. ಯಾವ್ದನ್ನ? ನೀವು ಲಾಸ್ಟ್ ಇಯರ್ ಅವ್ರ ಮೇಲೆ ದಾಳಿ ಮಾಡಿದಾಗ್ಲೇನೆ ಎಲ್ಲ ನಾಶ ಮಾಡ್ಬಿಟ್ಟಿದ್ದೀವಿ, ಫೋರ್ಡಲ್ಲೂ ಇಲ್ಲ, ನಟಾಂಜಲ್ಲೂ ಇಲ್ಲ ಅಂತ ಹೇಳಿದ್ಮೇಲೆ ಮತ್ತ್ಯಾಕೆ ವಾರ್ ಮಾಡ್ತಾ ಮಾಡಿದಾರಲ್ಲ? ಈಗ ಆಲ್ರೆಡಿ ಅವ್ರಿಗೆ ಒಳಗಡೆ ಅದನ್ನು ಹೇಳಿದೀನಿ, ಅವ್ರು ಫೇಲ್ ಆದ್ರೂ ಅದಕ್ಕೆ ವಾಪಸ್ ಬಂದಿದ್ದಾರೆ ಅಂತ ನಾನು ಅದನ್ನ ಹೇಳಿದೀನಿ. ಅರ್ಥ ಆಯ್ತಾ? ಬಟ್ ಲೆಟ್ ಮಿ ಟೆಲ್ ಯು ಒನ್ ಥಿಂಗ್ ಹಿಯರ್. ಇದು ಏನು ಯಾವ ರೀತಿಲಿ ಇದು ಬರ್ತಿದೆಯಲ್ಲ, ಪೂರ್ತಿಯಾಗಿ ಅಮೆರಿಕ ಅಂಡ್ ಇಸ್ರೇಲ್ ಏನು ಮಾಡೇ ಇಲ್ಲ, ಬರೀ ಇರಾನ್ ರೆಸಿಲಿಯನ್ಸ್ ಇಂದಾನೆ ನಿಂತ್ಕೊಂಡ್ಬಿಟ್ಟಿದೆ. ಐ ಡೋಂಟ್ ಬಿಲೀವ್ ಇನ್ ದಟ್ ಥಿಯರಿ. ಅಲ್ಲ, ಒಂದು ದಿನಕ್ಕೆ
ಕಂಟಿನ್ಯೂಸ್ ಆಗಿ ಬೊಂಬಾರ್ಡ್ಮೆಂಟ್ ಆದ್ರೆ ನಿಮ್ಮ ಮೇಲೆ ಮೋರ್ ದೆನ್ 20,000 ಬೊಂಬಾರ್ಡ್ಮೆಂಟ್ಸ್ ನಡೆದಿದೆ. ಮಲ್ಟಿ ಟೈರ್ ಪ್ರಾಕ್ಸಿಸ್ ಯಾರ್ಯಾರು ಇದ್ದಾರೆ ನಿಮ್ಗೆ, ಅದು ಹೌತೀಸ್ ಆಗ್ಬೋದು, ಹೆಸ್ಬುಲಾಸ್ ಆಗ್ಬೋದು, ಹಮಾಸ್ ಆಗ್ಬೋದು. ಹೆಕ್ಕಿ ಹೊಡಿತಾ ಇದ್ರೆ. ಹಮಾಸ್ ಬಿಡಿ, ಹಮಾಸ್ ಈಸ್ ಗಾನ್ ಲಾಂಗ್ ಎಗೋ. ಹಮಾಸ್ ಆಲ್ಮೋಸ್ಟ್ ಕ್ಲೀನ್ ಆಗ್ಬಿಟ್ಟಿದೆ ಇವತ್ತು, ಅರ್ಥ ಆಯ್ತಾ? ಸೊ ಇಂಥ ಒಂದು ಪರಿಸ್ಥಿತಿ ಇದ್ದಾಗ ಇರಾನ್ಗೆ ಏನೂ ಆಗಿಲ್ಲ, ಏನೇ ಇದ್ರು ಇವ್ರದ್ದು ಇವ್ರ ಕ್ಯಾಲ್ಕುಲೇಷನ್ ಚೇಂಜ್ ಆಗಿದೆ. ಇಲ್ಲಿ ಏನಾಗ್ತಿದೆ, ಇವ್ರ ಕ್ಯಾಲ್ಕುಲೇಷನ್ ಚೇಂಜ್ ಆಗಿದೆ. ಹಾಗೆ ಬರ್ತಿಲ್ಲ. ಇಲ್ಲಿ ಯಾರೂನು ಇರಾನ್ಗೆ ಏನೇನೂ ಆಗಿಲ್ಲ, ಇರಾನ್ ಸದೃಢ ನಿಂತು ಬಿಟ್ಟಿದ್ದಾರೆ, ಒಂದೇ ಒಂದು ಕಣ ಕೂಡ ಅಲ್ಲಿ ಅಲುಗಾಡಿಲ್ಲ, ನಾದ್ ಯಾರು ಹೇಳ್ತಿಲ್ಲ. ಇದೇನಾಗ್ಬಿಡುತ್ತೆ, ಅಮೆರಿಕದವರು ಇಸ್ರೇಲ್ನವರು ಕೊಚ್ಕೊಂಡು ಎಂಟ್ರಿ ಆಗ್ಬಿಟ್ರಲ್ಲ. ಹೌದು, ಒಂದ್ ದಿನದಲ್ಲಿ ಚೇಂಜ್ ಮಾಡ್ಬಿಡ್ತೀನಿ, ಕಮೇನಿ ಚೇಂಜ್ ಮಾಡ್ಬಿಡ್ತೀನಿ, ಅದ್ ಬರ್ಬಾರ್ದಾಗಿತ್ತು, ಎಲ್ಲ ಮುಗಿಸ್ಬಿಡ್ತೀನಿ. ನಾನು ಯಾವಾಗ್ಲೂ ಅದನ್ನೇ ಭಟಕ್ಕೆ ತಕ್ಕಂತೆ ಅವ್ರು ಎರಡೂ ನಡ್ಕೊಂಡಿದ್ದಾರೆ. ನಾನ್ ನಿಮ್ಗೆ ಇನ್ನೊಂದು ಹೇಳ್ತೀನಿ, ಟ್ರಂಪ್ ಆರ್ಭಟನ ಯಾವತ್ತು ಯಾರು ಸೀರಿಯಸ್ ಆಗಿ ತಗೋಬೇಡಿ. ಯಾಕಂದ್ರೆ ಈ ಒಂದು ಎಷ್ಟು ದಿನ 46-47 ದಿನದಲ್ಲಿ ಒಂದು 450 ಸ್ಟೇಟ್ಮೆಂಟ್ ಟ್ರಂಪ್ ಇಂದ, ಅರ್ಥ ಆಯ್ತಾ? ಅಂಡ್ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇಲ್ಲ. 450 ಡಿಫರೆಂಟ್ ಸ್ಟೇಟ್ಮೆಂಟ್ಸ್ ಬಂದಿದೆ. ಸೊ ಡೋಂಟ್ ಟೇಕ್ ಹಿಮ್ ಸೀರಿಯಸ್ಲಿ. ನಾನು ಯಾರಿಗೂ ಹೇಳ್ತಿಲ್ಲ ಟ್ರಂಪ್ ನ ಸೀರಿಯಸ್ ಆಗಿ ತಗೊಳ್ಳಿ, ಇಲ್ಲ ಟ್ರಂಪ್ ಬಂದ್ಬಿಟ ಅಂತ ಹೇಳಿದ್ರೆ ಪ್ರಾಪರ್ ಪ್ಲಾನ್. ನಾನು ಹೇಳಿದ್ದೀನಿ, ಅವ್ರ ಪ್ಲಾನಿಂಗೇ ಸರಿ ಇರ್ಲಿಲ್ಲ. ದೇ ವರ್ ಡ್ರಾಗ್ಡ್ ಇನ್ ಟು ದಿಸ್ ವಾರ್. ದಿಸ್ ಇಸ್ ನಾಟ್ America's war. ನಾನು ಹೇಳಿದ್ದೀನಿ, this is not an American war. This is for Israel to fight. America external support ಕೊಡಬಹುದಿತ್ತು. ನಾನು ಇನ್ನು ನಿಮ್ಮ ಮೈನ್ ಪಾಯಿಂಟ್ ನಾನು ಆನ್ಸರ್ ಮಾಡಿಲ್ಲ. ಏನಂತ ಹೇಳಿದ್ರೆ, ಎಸ್ ವಿ ಗಾಟ್ ಲಿಟಲ್ ಡೈವರ್ಟೆಡ್. ಈಗ ಈ ಪೆಟ್ರೋ ಯುವಾನ್ ಏನಿದೆಯಲ್ಲ, ಈ ಟೋಲ್ ಸಿಸ್ಟಮ್ ಇಂದ ತುಂಬಾ ಸ್ಟ್ರಾಂಗ್ ಆಯ್ತು, ಹೋಗಿದೆ ಅಲ್ಲಿ, ಅದು ಖಂಡಿತವಾಗ್ಲೂ ಹೋಗಿದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಆಯಿಲ್ ಸೆಟಲ್ಮೆಂಟ್ಸ್ ಏನಿದೆಯಲ್ಲ, ಮಾರ್ಚ್ 2026 ಅಲ್ಲೇನೇನೆ ಈ ಚೈನಾ ಕ್ರೂಡ್ ಆಯಿಲ್ ಟ್ರೇಡ್ ಇದೆಯಲ್ಲ, ಅದು 41% ಸರ್ಪಾಸ್ ಆಗ್ಬಿಟ್ಟಿದೆ, ವಿಚ್ ಈಸ್ ಒನ್ ಆಫ್ ದ ಹೈಯೆಸ್ಟ್. ಅಂದ್ರೆ 41% ಬರೀ ಮಿಡ್ಲ್ ಈಸ್ಟ್ ಜೊತೆ ಚೈನಾ ಒಂದೇ ದೇಶ ಟ್ರೇಡ್ ಮಾಡಿದೆ ಅಂದ್ರೆ ಇಟ್ ಹ್ಯಾಸ್ ಸರ್ಪಾಸ್ಡ್ ಎಂಟೈರ್ ಯುರೋಪ್. ಸೊ ದಿಸ್ ಈಸ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅವ್ರಿಗೆ ಏನ್ ಬಂತು ಅಂತ. ಆಮೇಲೆ ಈ ಚೈನೀಸ್ ಯುವಾನ್ ಒಂದು ಇದಾಗಕ್ಕೆ, ಸ್ಟೇಬಲ್ ಆಗಕ್ಕೆ ಅಂಡ್ ಸ್ಟ್ರಾಂಗ್ ಆಗಿ ಕಾಣಕ್ಕೆ ದರ್ ಈಸ್ ಒನ್ ಮೋರ್ ರೀಸನ್. ಅದೇನು ಅಂತ ಹೇಳಿದ್ರೆ, ಈ ಒಂದು ಕಾನ್ಫ್ಲಿಕ್ಟ್ ಝೋನ್ ಏನಿದೆಯಲ್ಲ, ಕಾನ್ಫ್ಲಿಕ್ಟ್ ಝೋನ್ ಇಂದ ತುಂಬಾ ದೂರ ಇದೆ. ಈಗ ಎಲ್ಲಿ ನಡೀತಾ ಇದೆ, US ಮಿಡ್ಲ್ ಈಸ್ಟ್ ಅಲ್ಲಿ ನಡೀತಿದೆ, ಮಿಡ್ಲ್ ಈಸ್ಟ್ ಇಂದ ತುಂಬಾ ದೂರ ಇದೆ. ಸೊ ಪೀಪಲ್ ವಿಲ್ ಲುಕ್ ಅಟ್ ಇಟ್ ಲೈಕ್ ಯುನೋ ಅದೊಂಥರ ಫಿಸಿಕಲ್ ಡಿಸ್ರಪ್ಷನ್ ಮಾಡಕ್ ಸಾಧ್ಯ ಇಲ್ಲ ಅನ್ನೋ ಅಷ್ಟು ದೂರದಲ್ಲಿ ಚೈನಾ ಕೂತಿದೆ ಈ ಒಂದು. ಬಟ್ ಅಲ್ಲಿಂದ ಏನ್ ಮಾಡಬೇಕು ಅದನ್ನ ಮಾಡ್ತಾ ಇದೆ. ಅದಾದ್ಮೇಲೆ ಈ ಸಿಪ್ಸ್ ರೆಕಾರ್ಡ್ ನೀವು ಆಗ್ಲೇನೆ ಹೇಳಿದ್ರಲ್ಲ, ಅದು ಕ್ರಾಸ್ ಬಾರ್ಡರ್ ಇಂಟರ್ ಬ್ಯಾಂಕ್ ಪೇಮೆಂಟ್ ಸಿಸ್ಟಮ್ಸ್, ಅದು ರೆಕಾರ್ಡ್ 1.22 ಟ್ರಿಲಿಯನ್ ಯುವಾನ್ ಇನ್ ಎ ಸಿಂಗಲ್ ಡೇ, April 2 ರೀಚ್ ಆಗಿದೆ ಅದು. ಬ್ಯಾಂಕ್ಸ್ ಏನಿದೆಯಲ್ಲ, ದೇ ಲಿಟರಲಿ ಸ್ಕ್ರಾಂಬಲ್ಡ್ ಟು ಮೂವ್ ಅವೇ. ಗ್ಲೋಬಲ್ ಬ್ಯಾಂಕ್ಸ್ ನಾನು ಹೇಳ್ತಾ ಇದ್ದೀನಿ, ಅವತ್ತು ರೆಡಿ ಆಗಿತ್ತು ಗ್ಲೋಬಲ್ ಬ್ಯಾಂಕ್ಸ್ April 2 ದಟ್ ಎಸ್ ಡಾಲರ್ನ ಬಿಟ್ಬಿಟ್ಟು ಲೆಟ್ ಅಸ್ ಮೂವ್ ಟುವರ್ಡ್ಸ್ ಯುವಾನ್ ಅಂತ ಹೇಳ್ಬಿಟ್ಟು. ಸೊ ಲಿಟರಲಿ ಇದು ನಡೆದಿದೆ. ದೇ ಆರ್ ಗೆಟಿಂಗ್ ಸ್ಟ್ರಾಂಗರ್ ಅಂಡ್ ಇಟ್ಸ್ ಗುಡ್ ಫಾರ್ ಅಸ್ ಆಲ್ಸೋ. ವೆರಿ ಗುಡ್ ಫಾರ್ ಇಂಡಿಯಾ. ಬ್ರಿಕ್ಸ್ ದೇಶಗಳಿಗೆ ಹೆಲ್ಪ್ ಆಗುತ್ತೆ. ಬ್ರಿಕ್ಸ್ ಅಲ್ಲ, ಇಟ್ ಈಸ್ ವೆರಿ ಗುಡ್ ಫಾರ್ ಇಂಡಿಯಾ. ಐ ಆಮ್ ವೇಟಿಂಗ್ ಫಾರ್ ಎ ಡೇ 50 ಕೆಳಗಡೆ ನಮ್ಮ ಇದು ಏನು ರುಪಿ ವ್ಯಾಲ್ಯೂ ಬಂದ್ಬಿಡ್ಲಿ ಅಂತ ಹೇಳ್ಬಿಟ್ಟು. ಇಟ್ ಶುಡ್ ಕಮ್ ಡೌನ್. ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಒಂದು ಕಡೆ ಯುವಾನ್ ಇಲ್ಲಿ ದೊಡ್ಡ ಒಂದು ಪಾತ್ರವನ್ನ ನಿರ್ವಹಿಸಿದೆ ಇರಾನ್ ಮತ್ತು ಚೀನಾದ ವ್ಯಾಪಾರದೊಂದಿಗೆ ಅಂತ ಒಂದು ಪಾಯಿಂಟ್ ಬರ್ತಾ ಇದ್ರೆ, ಮಿಸೈಲ್ ಸಿಟಿಗಳು, ಡ್ರೋನ್ ಸಿಟಿಗಳು ಅಂತ ಹೇಳಿ ನೆಲದ ಕೆಳಗಡೆ ಅಂದಾಜು 500 ಮೀಟರ್ ಆಳದಲ್ಲಿ 500 ಮೀಟರ್ ಇವ್ರು ಮಾಡ್ಕೊಂಡಿದ್ದಾರೆ. ಇವ್ರದ್ದು ಮಿಸೈಲ್ ಲಾಂಚರ್ಗಳು ಕೂಡ ಒಂಥರ ಮೊಬೈಲ್ ಮಿಸೈಲ್ ಲಾಂಚರ್ಗಳಿವೆ. ಅವು ಕೆಲವಂತೂ ನೆಲದ ಆಳದಲ್ಲೇ ಹುದುಗಿವೆ. ಅವು ಯಾವಾಗೋ ಬರ್ತವೆ ನೆಲದ ಮೇಲೆ ಭಾಗಕ್ಕೆ, ಕ್ಷಿಪಣಿಗಳು ಲಾಂಚ್ ಮಾಡ್ತವೆ ಮತ್ತೆ ಒಳಗಡೆ ಹೋಗ್ಬಿಡ್ತವೆ ಅಂಥೇಳಿ. ಸೊ ಈ ರೀತಿ ಒಂದು ಯುದ್ಧದ ತಂತ್ರ ಇದೆಯಲ್ಲ, ಇದಕ್ಕೆ ಕೌಂಟರ್ ಏನು? ಅಟ್ ದ ಸೇಮ್ ಟೈಮ್ ಇಲ್ಲಿವರೆಗೆ ನಮ್ಮ ಲೆಕ್ಕದ ಪ್ರಕಾರ 158 ಇರಾನಿನ ನೇವಲ್ ಶಿಪ್ಗಳನ್ನು ಅಮೆರಿಕದ ಸೇನೆ ಹೊಡೆದು ಉರುಳಿಸಿದೆ. 158 ಲಾರ್ಜರ್ ನೇವಲ್ ಶಿಪ್ಸ್ಗಳನ್ನು. ಈಗ ರೆವಲ್ಯೂಷನರಿ ಗಾರ್ಡ್ ಕಡೆಯಿಂದ ಇನ್ನೂ ಕೂಡ ನೂರಾರು ಫಾಸ್ಟ್ ಅಟ್ಯಾಕಿಂಗ್ ಬೋಟ್ಸ್ ಅವ್ರ ಬಳಿ ಇದೆ ಅಂತ ಒಂದು ವರದಿ ಇದೆಯಲ್ಲ. ಸೊ ಹೀಗಾದರೆ ಚೆಂಬಿ ಪುರಾಣಿಕ್ ಸರ್, ಯಾವಾಗ ಇದು ಮುಗಿಯೋದು ಕಥೆ? ಇದರಲ್ಲಿ ಮೊದಲು ಬಿಳಿ ಬಾವುಟವನ್ನು ಹಾರಿಸಿರೋದು ಯಾರು? ಬಿಳಿ ಬಾವುಟ ಇರಾನ್ ಕಡೆಯಿಂದ ಹಾರ್ತಾ, ಅಮೆರಿಕ ಕಡೆಯಿಂದ ಹಾರ್ತಾ ಅಂತ ಒಂದು ಪ್ರಶ್ನೆ ಇದೆ ನಂದು. ಅಟ್ ದ ಸೇಮ್ ಟೈಮ್ ಇದೇ ಲೆಬನಾನ್ ಮತ್ತು ಇಸ್ರೇಲ್ ನಡುವೆ ಒಂದು ಕದನ ವಿರಾಮಕ್ಕೆ ಬಂದಿದ್ದಾರಲ್ಲ ಅವರು. ಇಲ್ಲಿ ಇವರು ಸುಸ್ತಾಗಿ ಬಂದಿರೋದಾ ಇದು ಕದನ ವಿರಾಮಕ್ಕೆ? ನಿಜವಾಗ್ಲೂ ಮಾತುಕತೆಗೆ ಒಪ್ಪಿ ಇಸ್ರೇಲಿ ಕತೆಗೆ ಬಂತ ಅಂತ? ಇಲ್ಲ, ಈಗ ಇದಕ್ ಮುಂಚೆ ನೀವು ಹೇಳೋದು ಪಾಯಿಂಟ್ಗಳು ಎಲ್ಲ ಒಂದು ಸಮಗ್ರವಾಗಿ 3-4 ಪಾಯಿಂಟ್ ಇಲ್ಲಿ ಹೇಳ್ತೀನಿ. ಈಗ ಇರಾನ್ ಯುದ್ಧ ಗೆದ್ದಿದೆ ಅಂತ ಯಾರು ಹೇಳಿದ್ರು? ಇರಾನ್ ಹ್ಯಾಸ್ ನಾಟ್ won the war. Iran has resisted the attack.
ಕಷ್ಟ. ಈ ಏನು ಅವರ ಮೇಲೆ ಆಕ್ರಮಣ ಇತ್ತಲ್ಲ ಅದನ್ನ ಅಟ್ ಎ ಕಾಸ್ಟ್ ಆಕ್ಚುಲಿ ಮಿಲಿಟರಿ ಲಾಸ್ ಆಗಿದೆ, ಎಕನಾಮಿಕಲಿ ಇಟ್ ಇಸ್ ಬ್ಯಾಡ್ಲಿ ಹಿಟ್ ಅಂಡ್ ಆಲ್ ದಟ್, ಬಟ್ ದ ಕೈಂಡ್ ಆಫ್ ರೆಸಿಲಿಯನ್ಸ್ ಇದೆಯಲ್ಲ ಆ ಒಂದು ಕೆಪಾಸಿಟಿಯನ್ನ ಕುರಿತು ಹೇಳೋದಾದ್ರೆ ಈ ಸೋಲನ್ನ ತಡೆ ಹಿಡಿದಿದೆ ಅಂತ. ಸೊ ಇಟ್ ಹಸ್ ಅವಾಯ್ಡೆಡ್ ದ ಡಿಬೇಟ್. ಒಂದು ನಂಬರ್ 2, ರಮಾಕಾಂತ್ ಇನ್ನೊಂದು ಪಾಯಿಂಟ್ ವೀಕ್ಷಕರ ದೃಷ್ಟಿಯಿಂದ ಹೇಳೋದು, ನಮ್ಮ ವಿಶ್ಲೇಷಣೆ ಪಾಯಿಂಟ್ ಆಫ್ ವ್ಯೂ ಇಂದ ಏನು, ಜಾಯಿಂಟ್ ಅಟ್ಯಾಕ್ ಆಫ್ US ಅಂಡ್ ಇಸ್ರೇಲ್ ಇವೆರಡನ್ನು ತಡೆಯುವ ಶಕ್ತಿ ಇರಾನ್ಗೆ ಇದೆ ಅಂತಕ್ಕಂಥದ್ದನ್ನ ನಾನು ಮೊನ್ನೆನೂ ಹೇಳಿದ್ದೀನಿ. ಏನು ಸುಮಾರು 20-25 ವರ್ಷದಿಂದ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ನೀವ್ ಹೇಳಿದ್ರಲ್ಲ, ಮೈನ್ಸ್ ಗಳನ್ನ ಆಗ್ಲಿ ಅಥವಾ ಹಾರ್ಮುಜ್ ಸ್ಟ್ರೈಟ್ ಅಲ್ಲಿ ಅವನ್ನ ಒಂದು ರಕ್ಷಣೆಯನ್ನ ಮಾಡಿ ಬೇರೆ ಶಿಪ್ ಗಳನ್ನ ಅಟ್ಯಾಕ್ ಮಾಡೋದಾಗ್ಲಿ ಅಥವಾ ಫ್ರೆಂಡ್ಲಿ ಕಂಟ್ರೀಸ್ ಶಿಪ್ಸ್ ಅಲೋ ಮಾಡೋದಾಗ್ಲಿ, ಇದೆಲ್ಲ ಇದು ಸಿದ್ಧತೆಯನ್ನ ಮೊದಲಿಂದ ಮಾಡ್ಕೊಂಡಿದೆ. ಇಟ್ಸ್ ಆಲ್ ಎ ಕೈಂಡ್ ಆಫ್ ಟೋಟಲ್ ವಾರ್ ಸ್ಟ್ರಾಟಜಿಕ್ ಸರ್ವೈವಲ್ ಪಾಯಿಂಟ್ ಆಫ್ ವ್ಯೂ ಇಂದ ಐ ಗಿವ್ ಆಲ್ಮೋಸ್ಟ್ 80% ಮಾರ್ಕ್ಸ್ ಟು ಇರಾನ್. ಆ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳಿದ್ದು US ಮೇ ನಾಟ್ ಬಿ ಅ ಮ್ಯಾಚ್, US ಮೇ ಬಿ ಸುಪೀರಿಯರ್, ಬಟ್ ವಿಯೆಟ್ನಾಂನಲ್ಲಿ ಇದೇ ರೀತಿ ಮುಖಭಂಗ ಮತ್ತೆ ರೀತಿಯಲ್ಲಿ ರಿಟ್ರೀಟ್ ಆಗಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಅದರಿಂದ ಸರ್ವೈವಲ್ ಇದೆಯಲ್ಲ ಅದು US ನ ಒಂದು ವಿಫಲತೆಯನ್ನ ಎತ್ತಿ ತೋರಿಸಿದೆ ಜಗತ್ತಿಗೆ. ಇದುವರೆಗೂ ಅರಬ್ ಕಂಟ್ರೀಸ್ಗಳು, ಗಲ್ಫ್ ಕಂಟ್ರೀಸ್ ಏನ್ ತಿಳ್ಕೊಂಡಿದ್ರು, ನಾವು ಅಮೆರಿಕ ಜೊತೆಗೆ ಇದ್ಬಿಟ್ರೆ ಈ ಶಿಯಾ ಇರಾನ್ ನಿಂದ ನಾವು ರಕ್ಷಣೆಯನ್ನು ಪಡಿತೇವೆ ಮತ್ತೆ ಅವರ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳ ಒಂದು ಏನ್ ಸಿದ್ಧತೆ ಇದೆ ಆ ಭಯ ನಮಗೆ ಬೇಕಿಲ್ಲ, ಇಸ್ರಾಯಲ್ ಇದೆ ಅಮೆರಿಕ ಇದೆ, ಇವೆಲ್ಲ ಊಹಾಪೋಹ ಅಷ್ಟೇ ಅಥವಾ ಒಂದು ರೀತಿ ಪ್ಲಾನ್ಸ್ ಇದೆ. ಬಟ್ ಆ ಪ್ಲಾನ್ ಗಳೆಲ್ಲ ವಿಫಲವಾಗೋದಕ್ಕೆ ಇರಾನ್ ಅದನ್ನ ಎಕ್ಸ್ಪೋಸ್ ಮಾಡಿದೆ ಅಂತಕ್ಕಂಥದ್ದು. ಸೊ ಅದರಿಂದ ಇಲ್ಲಿ ವಿಕ್ಟರಿ ಪ್ರಶ್ನೆ ಇಲ್ಲ. ನೀವ್ ಹೇಳಿದ್ರೆ ಬಿಳಿ ಬಾವುಟ ಅಂತಕ್ಕಂಥದ್ದನ್ನ ಮಾತುಕತೆಗೆ ತಾತ್ಕಾಲಿಕವಾಗಿ ಒಂದು ಸ್ಟ್ರಾಟಜಿ ಆಗಿ ಒಂದು ಟೆಕ್ಟಿಕ್ ಆಗಿ ಅಮೆರಿಕ ಅದನ್ನ ಒಪ್ಕೊಂಡಿದೆ. ಬಟ್ ಅವ್ರ ಸಿದ್ಧತೆ ಎಷ್ಟೇ ಮಾಡಿದ್ರು ಸಹ ಇರಾನ್ ಅನ್ನ ಸೋಲಿಸುವ ಅಥವಾ ಅಮೆರಿಕಾದಲ್ಲಿ ಗೆದ್ದಿದ್ರೆ ಎಂದು ಜಂಬ ಕೊಚ್ಚಿಕೊಳ್ಳತಕ್ಕಂಥ ಸನ್ನಿವೇಶ ಈಗಿಲ್ಲ. ಇನ್ನು ಎರಡಲ್ಲ, ನನ್ನ ಪ್ರಕಾರ ಇದು 3 ತಿಂಗಳು ಸೀಸ್ ಫೈರ್ ಮತ್ತೆ ರೀತಿ ಸ್ಮಾಲ್ ಅಟ್ಯಾಕ್ಸ್ ಮತ್ತೆ ಇಸ್ರೇಲ್ ಲೆಬನಾನ್ ನಲ್ಲಿ ತನ್ನ ಒಂದು ಆಕ್ರಮಣ ಮಾಡೋದಿದೆ. ಇಟ್ಸ್ ಅ ಕೈಂಡ್ ಆಫ್ ಆಕ್ಯುಪೇಷನ್. ಇಟ್ಸ್ ನಾಟ್ ಎ ವಾರ್. ಪಕ್ಷಿ ವಾರ್ ಅನ್ನೋದು ಹಿಜ್ಬುಲ್ಲಾ ಹೆಸರು ಅಷ್ಟೇ. ಅವ್ರು ಹೇಳಿದ್ರು, ನಮ್ಮ ಸ್ನೇಹಿತರು ಹೇಳಿದಂಗೆ ಬೇರೆ ರೀತಿಯ ಒಂದು ದೃಷ್ಟಿಯನ್ನು ಇಟ್ಕೊಂಡು ಇರಾನ್ ಜಾಗ್ರಫಿಕಲ್ ಎಕ್ಸ್ಪಾನ್ಷನ್ ಅನ್ನು ಮಾಡ್ತಾ ಇದೆ. ಸೊ ಇಟ್ಸ್ ಗೋಯಿಂಗ್ ಟು ಚೇಂಜ್ ದಿ ಎಂಟೈರ್ ಜಿಯೋ ಪೊಲಿಟಿಕಲ್ ಆರ್ಡರ್ ಆಫ್ ದಿ ವೆಸ್ಟ್ ಏಷ್ಯಾ ಆರ್ ದಿ ಮಿಡ್ಲ್ ಈಸ್ಟ್. ಆ ದೃಷ್ಟಿಯಿಂದ ಇರಾನ್ಗೆ ನಾವು ಶಾಬಾಷ್ಗಿರಿ ಕೊಡೋಕ್ಕಿಂತ ಇರಾನ್ ರೆಸಿಸ್ಟೆಡ್ the most powerful, tactical, technologically superior Israel and US joint attack. Is it not a big achievement? So ಈ ಪಾಯಿಂಟ್ ಆಫ್ ವ್ಯೂ ನಿಂದ ವಿಶ್ಲೇಷಕರಿಗೆ ನಾವು ಒಂದು ರೀತಿ ಇಲ್ಲ ಸರ್. ಈಗ ಚಂಬಿ ಸರ್ ನಾವಿಲ್ಲಿ ಈ ಡಿಬೇಟ್ ಅಲ್ಲಿ ಚಂಬಿ ಪ್ರಾಣಿಕ್ ಸರ್, ನಾನು ಈ ವಾರ್ ಶುರುವಾಯ್ತಲ್ಲ ಸರ್, ಕೇಳಿಸ್ಕೊಳ್ಳಿ ಸರ್, ಚಂಬಿ ಸರ್ ಕೇಳಿಸ್ಕೊಳ್ಳಿ. ಈಗ ಈ ವಾರ್ ಶುರುವಾಯ್ತಲ್ಲ ಸರ್, ಈ ವಾರ್ ಶುರುವಾದ ಡಿಬೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾರು ಇರಾನ್ ಗೆದ್ದು ಬಿಟ್ಟಿದ್ದಾರೆ, ಅಮೆರಿಕ ಮೇಲುಗೈ ಆಗ್ಬಿಟ್ರು, ಹಾಗೆ ಹೀಗೆ ಅಂತ ನಾವು ಯಾವತ್ತೂ ಮಾತಾಡಿಲ್ಲ. ನಾವೇನು ಮಾಡ್ತಾ ಇದ್ದೀವಿ, ವಾರ್ನ ಆ್ಯಕ್ಚುಯಲ್ ರಿಪೋರ್ಟ್ ಏನು. ಈಗ ಇರಾನ್ ಅನ್ನೋ ಒಂದು ದೇಶದ ಮೇಲೆ ಇಡೀ ಜಗತ್ತಿಗೆ ಹುಟ್ಟಿಸಿದಂಥ ಭಾವನೆ ಏನು. ಆಮೇಲೆ ಇರಾನ್ ಸೋಲದೇ ಇದ್ದರೆ ಅವ್ರು ಗೆಲುವು ಸರ್, ಅಮೆರಿಕ ಗೆಲ್ಲದೇ ಇದ್ದರೆ ಅದು ಅಮೆರಿಕದ ಸೋಲು. ಈ ವಾರಲ್ಲಿ ಇರಾನ್ ಸೋಲದೇ ಇದ್ದರೆ ಅದು ಇರಾನ್ನ ಗೆಲುವು, ಅಮೆರಿಕ ಗೆಲ್ಲದೇ ಇದ್ದರೆ ಅದು ಅಮೆರಿಕ ಇಸ್ರೇಲ್ನ ಜಂಟಿ ಸೋಲಾಗ್ಬಿಡುತ್ತೆ. ಇಲ್ಲಿ ಇನ್ನೊಂದು ಆಚೆಗೆ ಇದು ನಾನು ಸುನಿಲ್ ಒಂದು ಪ್ರಶ್ನೆ ಕೇಳ್ತೀನಿ ನಾನು ನಿಮ್ಮನ್ನು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 2 ವಿಚಾರ ಇದೆ, ಬಹಳ ಇಂಪಾರ್ಟೆಂಟ್ ವಿಚಾರ ಇದೆ ಹೊರ್ಮುಜ್ನ ವಿಚಾರದಲ್ಲಿ. ಒಂದು, ಭಾರತದ ಹಡಗುಗಳು ಸೇರಿದಂತೆ ನಮಗೆ 2000 ಹಡಗುಗಳಿತ್ತು, ಭಾರತದ 138 ಹಡಗಿತ್ತು ಅಂತ ನಾವೆಲ್ಲ ಕೇಳಿದ್ದೀವಿ. ಇದೇ ಹೊರ್ಮುಜ್ನಲ್ಲಿ ಲಾಕ್ ಆಗಿಬಿಟ್ಟಿತ್ತು ಅಂತ. ಈ ಅಮೆರಿಕ ನಾವು ಬ್ಲಾಕೇಡ್ ಮಾಡ್ತಾ ಇದ್ದೀವಿ ಅದು ಇದು ಅಂತ ಬರುವ ವೇಳೆಗಾಗಲೇ ಇರಾನ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿತ್ತು, ನನ್ನ ಫ್ರೆಂಡ್ಲಿ ನೇಷನ್ಸ್ಗೆ ನಾನು ತೊಂದರೆ ಮಾಡಲ್ಲ, ಅವ್ರ ಹಡಗು ನಾನು ಬಿಡ್ತೀನಿ ಅಂತೇಳಿ. ಆ ಪ್ರಕಾರ ನಡ್ಕೊಂಡಿರೋದು ಹೌದು. ಇದರಲ್ಲಿ ಅಮೆರಿಕ ಕೂಡ ಇಂಡಿಯಾ ಶಿಪ್ಗೆ ಅವ್ರು ಹಾನಿ ಮಾಡಿಲ್ಲ ಅಂತ ನಮಗೆ ಇರ್ತಕ್ಕಂಥ ಮಾಹಿತಿ. ಇಲ್ಲಿ ಏನಾಗಿದೆ ಅಂದರೆ, ಟ್ರಾಫಿಕ್ ಇತ್ತಲ್ಲ ಹಡಗಿಂದು, 90% ಅಷ್ಟು ಹಡಗಿನ ಟ್ರಾಫಿಕ್ಕು ಕಮ್ಮಿ ಆಗಿಬಿಟ್ಟಿದೆ. 100 ವೆಹಿಕಲ್ ನಿಂತಿದ್ರೆ 90 ವೆಸಲ್ಸು ಕ್ಲಿಯರ್ ಆಗಿದೆ ಅಂತ ಅರ್ಥ ಆಯಿತು, ಒಂದು ಭಾಗ. ಎರಡನೇ ಭಾಗ, ಯಾವಾಗ ಹಡಗುಗಳಿಗೆ ಇನ್ಶೂರೆನ್ಸ್ನ ವ್ಯಾಲ್ಯೂ ನಾನು ತುಂಬ ನೀನು ಕಟ್ಟಬೇಕು ಅಂತ ಬಂತು, ಅನೇಕ ಕಮರ್ಷಿಯಲ್ ಹಡಗುಗಳು ಆ ವ್ಯಾಪಾರದ ಉಸಾಬರಿಗೆ ಹೋಗಲಿಲ್ಲ ಅಂತಾದಾಗ ಇದು ಟೈಮ್ ಅಂಡ್ ಅಗೇನ್ ಇದು ಟ್ರಂಪ್ಗೆ ಪ್ರಾಬ್ಲಮ್ಮು, ವಿಶ್ವದ ಆರ್ಥಿಕತೆಗೆ ಪ್ರಾಬ್ಲಮ್ಮು. ನಾನು ಸಾಕ್ಸೋದೇ ಇಲ್ಲಪ್ಪ, ಅಷ್ಟು ಇನ್ಶೂರೆನ್ಸ್ ನಾನು ಕಟ್ಟೋಕ್ಕಾಗಲ್ಲ, ನನ್ನ ಹಡಗನ ಯಾರು ಹೊಡೆದು ಹಾಕ್ಬಿಟ್ರೆ ನಂಗೆ ದೊಡ್ಡ ಲಾಸ್ ಆಗುತ್ತಪ್ಪ, ನಾನು 1000 ಕೋಟಿ ಯಾಕೆ ಕಟ್ಟಲಿ ಒಂದು ಪ್ರಶ್ನೆ ಬಂದುಬಿಟ್ಟಾಗ, ಅದು ಬಂದಿಲ್ಲ ಅಂದಾಗ ಯಾರು ಮೋಟೋ ಇಲ್ಲಿ ಕ್ಲಿಕ್ ಆಗ್ತದೆ. ಇದು ಇರಾನ್ದೇ ವಾದ ಗೆಲ್ಲಲ್ವಾ? ಹೋರ್ಮುಜ್ನ ಅವ್ರು ಬ್ಲಾಕ್ ಮಾಡಲಿ, ಬ್ಲಾಕ್ ಮಾಡದೇ ಇರಲಿ, ಅಮೆರಿಕ ಮಾಡ್ಕೊಳ್ಳಿ, ಹಡಗೆ ಬರಲ್ಲ ಅಂದರೆ ಮೋಟೋ ಇರಾನ್ದೇ ಸಕ್ಸಸ್ ಆಯಿತು ಅಂತ ಅಲ್ವಾ ಅಲ್ಲಿಗೆ ಫೈನಲಿ? ಇಲ್ಲಿ ಸಕ್ಸಸ್ ಆ್ಯಂಡ್ ಫೇಲಿಯರ್ ಬಗ್ಗೆ ಅನಲೈಸ್ ಮಾಡಿದ್ರೆ ಇಲ್ಲಿ ಅಟ್ ದಿಸ್ ಮೂಮೆಂಟ್ ಎಲ್ಲ ನಡೀತಿರೋದು ಇಟ್ಸ್ ಬಿಕಾಸ್ ಆಫ್ ದಿ ಈಗೋ ಆಫ್ ಅನ್ ಈಗೋಮೇನಿಯಾಕ್ ಬೈ ದ ನೇಮ್ ಡೊನಾಲ್ಡ್ ಟ್ರಂಪ್.
ಇಲ್ಲೆಲ್ಲ ಆಗ್ತಿರೋದು ಅದು ಒಂದರಿಂದಾನೆ. ಅರ್ಥ ಆಯ್ತಾ? ಗ್ಲೋಬಲಿ ನೀವು ಏನೇನೋ ಮಾಡಿ ಯು ಹ್ಯಾವ್ ಅಫೆಕ್ಟೆಡ್, ಯು ಹ್ಯಾವ್ ಚೋಕ್ ದ ವರ್ಲ್ಡ್. ಕರೆಕ್ಟ್. ಪಾಪ ಯಾರ್ಯಾರ ಮನೇಲೋ ಗ್ಯಾಸ್ ಇಲ್ಲ ರೀ, ಡೊನಾಲ್ಡ್ ಟ್ರಂಪ್ ಏನು ವಿಲ್ ಬಿ ಇನ್ ಓವಲ್ ಆಫೀಸ್, ಅವ್ನ ಮನೆ ಇದೆ ವೈಟ್ ಹೌಸ್ ಅಲ್ಲಿ. ನಮ್ಮ ಮನೆ ಅಡಿಗೆ ಮನೆಗೆ ನಿಮ್ಮ ಮನೆ ಅಡಿಗೆ ಮನೆ ಪಾಪ ಸಮಸ್ಯೆ ಬಂದಿದೆ. ಇಲ್ಲಿ ಇದ್ರಲ್ಲಿ ಏನ್ ಹೇಳ್ತಾರೆ, ಈ ಆಟೋ ಸ್ಟ್ಯಾಂಡ್ ಗಳಲ್ಲಿ ಹೊಡೆದಾಡ್ತಾ ಇದಾರೆ. ಓಕೆ. ನಿಜವಾಗ್ಲೂ ಬೇಜಾರಾಗುತ್ತೆ, ಎಷ್ಟು ಕಷ್ಟ ಪಡ್ತಾರೆ ಆಟೋ ಡ್ರೈವರ್ಸ್ ಅವರು. 4 ಗಂಟೆ ವೆಯ್ಟ್ ಮಾಡಿದ್ರೆ ಏನಾಗ್ಬೇಕು, 4 ಗಂಟೆ ವೆಯ್ಟ್ ಮಾಡ್ಬೇಕು ಕ್ಯೂಲಿ. ಇದು ಆ ಮನುಷ್ಯನ ಒಂದು ಈಗೋ. ಅಂಡ್ ನಾವೀಗ ಇರಾನ್ ಬಗ್ಗೆ ನಾವು ಹೇಳ್ಬೇಕಂತ ಹೇಳಿದ್ರೆ, ಸಿ ದಟ್ ವಾಸ್ ದ ಬಿಗ್ಗೆಸ್ಟ್ ವೆಪನ್ ದೇ ಹ್ಯಾಡ್. ಸ್ಟ್ರೇಟ್ ಆಫ್ ಹಾರ್ಮುಜ್ ಏನಿತ್ತು ಅದನ್ನ ಅವ್ರು ವೆಪನೈಸ್ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿತ್ತು. ಅಮೆರಿಕ ಮತ್ತೆ ಇಸ್ರೇಲ್ಗೆ ಗೊತ್ತಿರ್ಲಿಲ್ವಾ? ಲೆಟ್ ಅಸ್ ಸೇ ಇಸ್ರೇಲ್ನ ನಾವು ಸೈಡ್ಗೆ ಇಡೋಣ, ಬಿಕಾಸ್ ಫಾರ್ ದೆಮ್ ಇವ್ರ ಹತ್ರ ನ್ಯೂಕ್ಲಿಯರ್ ಬಾಂಬ್ ಬಂತು ಅಂದ್ರೆ ಇಟ್ಸ್ ಎ ಕ್ವೆಶನ್ ಆಫ್ ಸರ್ವೈವಲ್. ಇವ್ರು ಡೆಫಿನೆಟ್ಲಿ ಅಟ್ಯಾಕ್ ಮಾಡ್ತಾರೆ, ನ್ಯೂಕ್ಲಿಯರ್ ಅಟ್ಯಾಕ್. ಲೆಟ್ ಮಿ ಬಿ ವೆರಿ ಕ್ಲಿಯರ್, ಇಟ್ ವಿಲ್ ಬಿ ದ ಸೆಕೆಂಡ್ ನ್ಯೂಕ್ಲಿಯರ್ ಅಟ್ಯಾಕ್ ಇರಾನ್ ಹತ್ರ ಬಂತು ಅಂದ್ರೆ, ಅದನ್ನ ಸೈಡ್ಗೆ ಇಡೋಣ. ಬಟ್ ಅಮೆರಿಕ ಬೀಯಿಂಗ್ ಅಮೆರಿಕ ಅಷ್ಟಾದ್ರೂ ಅದಕ್ಕೆ ಇರಬೇಕಿತ್ತಲ್ಲ. ಕರೆಕ್ಟ್. ಸೊ ನಿನ್ನ ಒಂದು ಈಗೋಗೋಸ್ಕರ, ಬಿಕಾಸ್ ಎವ್ರಿ ಡೇ ಇವತ್ತು ನೀನು ಬಂದ್ಬಿಟ್ಟು ಇಲ್ಲಿ ಹೇಳ್ತೀಯಾ ಏನಂತ, ನಾವು ಈ ಯುದ್ಧ ಆಲ್ರೆಡಿ ನಾವು ಗೆದ್ಬಿಟ್ಟಿದೀವಿ ಅಂತ, ನಮ್ಗೆ ಇದೇನಿದೆ ಫಿಸೈಲ್ ಮಟೀರಿಯಲ್ ಅಂದ್ರೆ ಇದು ಯುರೇನಿಯಂ ಏನಿದೆ, ಎನ್ರಿಚ್ ಯುರೇನಿಯಂ ಅವ್ರು ಕೊಟ್ಬಿಡಕ್ ರೆಡಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಹೇಳ್ತಾನೆ. ನಾಳೆ ಬಂದ್ಬಿಟ್ಟು ಇಲ್ಲ ಅವ್ರು ಕೊಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ಸ್ ಈ ಮನುಷ್ಯಂದು ಬರ್ತಾನೆ ಇದೆ. ಸೊ ಒಬ್ಬ ಏನ್ ಹೇಳ್ತಾರೆ, ಒಬ್ಬ ಹುಚ್ಚ ಪ್ರಪಂಚ ನಡ್ಸಕ್ ಸ್ಟಾರ್ಟ್ ಮಾಡಿದ್ರೆ, ಹೂ ಹ್ಯಾಸ್ ನಥಿಂಗ್ ಬಟ್ ಜಸ್ಟ್ ಬಿಸ್ನೆಸ್ ಇನ್ ಹಿಸ್ ಹೆಡ್ ಅಪಾರ್ಟ್ ಫ್ರಮ್ ಅದರ್ ಕಲರ್ಫುಲ್ ಥಿಂಗ್ಸ್. ಓಕೆ, ಯು ನೋ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್. ಅರ್ಥ ಆಯ್ತಾ? ಅವನ ಜೀವನ ಆ ರೀತಿ ಇತ್ತು. ಅಪಾರ್ಟ್ ಫ್ರಮ್ ದೋಸ್ ಥಿಂಗ್ಸ್ ಈ ರೀತಿಯಾಗಿ ನೀನು ನಡ್ಸಕ್ ಸ್ಟಾರ್ಟ್ ಮಾಡಿದ್ರೆ, ಈ ಪ್ರಪಂಚದಲ್ಲಿ ಬೇರೆ ಕಡೆ ಏನಾಗತ್ತೆ ಅನ್ನೋದು ಖಂಡಿತವಾಗ್ಲೂ ಅವ್ನು ಯೋಚಿಸಲ್ಲ. ಬಿಕಾಸ್ ಹಿ ಹ್ಯಾಸ್ ಬೀನ್ ಎ ಫಿಲ್ತಿ ರಿಚ್ ಮ್ಯಾನ್. ಅವ್ನು ಕಷ್ಟ ನೋಡಿಲ್ಲ ಪೂರ್ತಿ ಜೀವನದಲ್ಲಿ. ಚೆಮ್ಮಿ ಪುರಾಣಿಕ್ ಸರ್, ಒಂದು ಫೈನಲ್ ಕ್ವಶನ್ ಸರ್ ನನ್ನ ಕಡೆಯಿಂದ. ಇದೇ ಅಮೆರಿಕ ಏನೇ ಆಚೆ ಬೊಂಬಡ ಬಜಾಯಿಸ್ತಾ ಇದ್ರು ಕೂಡ, ನಾನು ಹಾಗೆ, ನಾನು ಹೀಗೆ, ನಾನು ದೊಡ್ಡ ಸುಲ್ತಾನ, ನಾನು ತುಂಬ ಸ್ಟ್ರಾಂಗ್, ಏನೇ ಹೇಳ್ಕೊಳ್ತಾ ಇದ್ರು ಕೂಡ, ಈ ಬಾಕ್ಸಿಂಗಲ್ಲಿ ಕೆಲವರು ಮಾತು ಹೇಳ್ತಾರೆ ಸರ್, ನೀನು ಎಷ್ಟು ಪಂಚ್ಗಳನ್ನು ಎದುರಾಳಿಗೆ ಕೊಟ್ಟೆ ಅನ್ನೋದಲ್ಲಪ್ಪ ಇಂಪಾರ್ಟೆಂಟು, ಎದುರಾಳಿ ಕೊಡ್ತಕ್ಕಂಥ ಎಷ್ಟು ಪಂಚ್ಗಳನ್ನು ನೀನು ತಪ್ಪಿಸ್ಕೊಂಡು ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ ಬಾಕ್ಸಿಂಗಲ್ಲಿ ಗೆಲ್ಲಬೇಕಾದ್ರೆ ಅಂತ. ಎಲ್ಲ ಪಂಚು ನೀನು ಹೊಡೆದು ನಿನ್ನ ಆರ್ಮ್ಸ್ ಎಲ್ಲ ಸುಸ್ತಾಗ್ಬಿಡ್ತವೆ, ಅವ್ನು ಹೊಡೆದನ್ನು ತಪ್ಪಿಸ್ಕೊಳ್ಳೋದು ಒಂದು ಆರ್ಟ್, ಅದು ಅವನು ಸುಸ್ತು ಮಾಡು ನೀನು ಅಂತ ಪ್ರಾಬಬಲಿ ಇರಾನ್ ಕೆಲಸ ಮಾಡ್ತಿರ್ಬೇಕು ಅಂತ ನಾನು ಭಾವಿಸಿದ್ದೀನಿ ಸರ್. ಮತ್ತು ತುಂಬ ದಿನಗಳ ಕಾಲ ಇಡೀ ವಿಶ್ವದ ಎಲ್ಲ ಹಡಗನ್ನು ನಾನು ತಡೆದು ಬಿಡ್ತೀನಿ, ನಾನು ವಿಶ್ವದ ಎಲ್ಲ ರಾಷ್ಟ್ರಗಳಿಗೂ ಹಿಂಸೆ ಕೊಡ್ತಾ ಇರ್ತೀನಿ ಅಂತ ಹೇಳಿ ಅದರಿಂದ ಆದಾಯ ಮಾಡಲಾರ ಈ ಬಿಸ್ನೆಸ್ಮನ್ ಅಥವಾ ಸೋಕಾಲ್ಡ್ ಅಮೆರಿಕದ ಅಧ್ಯಕ್ಷ. ಸೊ ಪ್ರಶ್ನೆ ಹೀಗಿದೆ, ಹಡಗುಗಳ ಪಾಡ್ಗಳು ಹೋಗ್ತಾ ಇವೆ, ಒಂದೇ ಒಂದು ಈಗೋ, ಸುನಿಲ್ ಹೇಳ್ದಂಗೆ ಆ ಈಗೋ ಇಟ್ಕೊಂಡು ತುಂಬಾ ದಿನ ಈ ಮನುಷ್ಯ ಯುದ್ಧವನ್ನ ಎಳೆಯಲಾರ ಅಂತ ಒಪಿನಿಯನ್ ಸರ್. ಇದು ಅಮೆರಿಕದ ಸೋಲು ಭಾಗಶಃ ಸೋಲು. ಪಾರ್ಟ್ಲಿ ಇಟ್ ಇಸ್ ಎ ಡಿಫೀಟ್ ಫಾರ್ ಅಮೆರಿಕ. ಇನ್ನು ಪಾರ್ಟ್ಲಿ ಡಿಫೀಟ್ ಅನ್ನೋಕ್ಕಿಂತ ವಿಕ್ಟ್ರಿಗೆ ಪಾಸಿಬಿಲಿಟೀಸ್ ಕಡಿಮೆ. ದಿನೇ ಸೀಸ್ ಫೈರ್ ಕಂಟಿನ್ಯೂ ಆದಂಗೆಲ್ಲ, ಇಸ್ರೇಲ್ ಲೆಬನಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಹೋದಂಗೆಲ್ಲ ಅದು ಒಂದ್ ರೀತಿಯಲ್ಲಿ ಡೈಲ್ಯೂಷನ್ ಆಗುತ್ತೆ. ಯಾಕಂದ್ರೆ ಅಮೆರಿಕಾಗೂ ಸುಸ್ತಾಗಿ ಹೋಗುತ್ತೆ. ಇಸ್ರೇಲ್ಗೋಸ್ಕರ ನಾನು ಎಷ್ಟೊತ್ತು ಇನ್ವಾಲ್ವ್ ಆಗಿದ್ದೀನಿ, ನನಗೆ ನವೆಂಬರ್ ಎಲೆಕ್ಷನ್ ಇದೆ, ಪಬ್ಲಿಕ್ ಒಪಿನಿಯನ್ ಅಗೇನೆಸ್ಟ್ ಇದೆ, ಇವೆಲ್ಲ ಇದ್ರೂ ಸಹ ಆ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ನಿಂದ ಅವ್ನು ನೋಡೋದು ನೋಡಿ, ಅವ್ನ ನೆಗೋಸಿಯೇಷನ್ ಅಳಿಯ ಮತ್ತೆ ವಿಟ್ ಕಾಪ್ ಇವ್ರನ್ನೆಲ್ಲ ಕಳಿಸ್ತಾರೆ. ಅಂದ್ರೆ ಏನಾಯ್ತು, ಇವರ ಬಿಸಿನೆಸ್ ಪರ್ಪಸ್ ಏನಿದೆಯಲ್ಲ, ಆ ಬಿಸಿನೆಸ್ ಆಂಗಲ್ ಇಂದ ಇದನ್ನ ನೋಡ್ತಾ ಇದ್ದಾರೆ ಹೊರತು, ಬಟ್ ಆ ಬಿಸಿನೆಸ್ ಆಂಗಲ್ ಗೆ ಏಟ್ ಬಿದ್ದಿದೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಚೈನಾದ ಡಿಫೆನ್ಸ್ ಮಿನಿಸ್ಟರ್ ಒಂದು ಮಾತು ಹೇಳಿದ್ದಾರೆ ಸರ್, ಚೆಮ್ಮಿ ಪುರಾಣಿಕ್ ಸರ್, ಚೈನಾದ ಡಿಫೆನ್ಸ್ ಮಿನಿಸ್ಟರ್ ಒಂದು ಮಾತು ಹೇಳಿದ್ದಾರೆ, ಡಾಂಗ್ ಜುನ್ ಅಂತ ಹೇಳಿ. ಏನ್ ಹೇಳ್ತಾರೆ, ಒಂದು ಸ್ಟೇನ್ ವಾರ್ನಿಂಗ್ ಅಂತ ಕರೀತಾರೆ ಇದನ್ನ. ಅವರ್ ಶಿಪ್ಸ್ ಆರ್ ಮೂವಿಂಗ್ ಇನ್ ಅಂಡ್ ಔಟ್, ವಿ ಎಕ್ಸ್ಪೆಕ್ಟ್ ಅದರ್ಸ್ ನಾಟ್ ಟು ಮೆಡಲ್. ನನ್ನ ಹಡಗುಗಳು ಹೋಗ್ತಾ ಇವೆ ಬರ್ತಾ ಇವೆ, ಇನ್ಯಾರು ಮೂಗ್ ತೋರಿಸೋ ಅವಶ್ಯಕತೆ ಇದರಲ್ಲಿ ಇಲ್ಲ, ಮೂಗ್ ತೋರಿಸ್ಕೂಡ್ದು ಅಂತ ಹೇಳಿ ವಾರ್ನಿಂಗ್. ಅದು ಅಮೆರಿಕಕ್ಕೆ ವಾರ್ನಿಂಗ್. ಅದು ಈಗ ಇರಾನ್ ಶಕ್ತಿ ಏನ್ ಬಂದಿದೆ ಅಂದ್ರೆ, ಅದಕ್ಕೆ ನಾನು ಹೇಳಿದ್ದೆ 80% ಮಾರ್ಕ್ಸ್ ಕೊಡ್ತೀನಿ. ಏನು ಈ ಮಾರಿಟೈಮ್ ಡಿಸ್ರಪ್ಷನ್ ಅಂತಾರಲ್ಲ, ಆ ಮಾರಿಟೈಮ್ ಡಿಸ್ರಪ್ಷನ್ ಅನ್ನ ತನ್ನ ಒಂದು ಬಿಗಿಯಾದ ಸ್ಟ್ರಾಟಜಿ ಮಾಡ್ಕೊಂಡು ಇಟ್ಕೊಂಡಿದೆ. ಯಾಕಂದ್ರೆ ಅದು ರಾಮಬಾಣ. ಅದಕ್ಕೆ ಸ್ಟೇಟ್ ಆಫ್ ಹಾರ್ಮುಜ್ ಇಂಟರ್ನ್ಯಾಷನಲ್ ಲಾ ಪ್ರಕಾರ ಹೂ ಕೇರ್ಸ್ ಫಾರ್ ಇಂಟರ್ನ್ಯಾಷನಲ್ ಲಾ. ಟ್ರಂಪ್ ಯುನೈಟೆಡ್ ನೇಷನ್ಸ್ ಅನ್ನೇ ಕಸದ್ ಪುಟ್ಟಿ ಬಿಸಾಕಿರುವಾಗ, ತಂದೆ ಪ್ಯಾರಲಲ್ UN ಆರ್ಗನೈಸೇಷನ್, ಪೀಸ್ ಆರ್ಗನೈಸೇಷನ್ ಅಂತ ಮಾಡ್ಕೊಂಡಿರುವಾಗ ಅಲ್ಲಿ ನೀತಿ ಪ್ರಶ್ನೆ ಬರಲ್ಲ. ಆಲ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತಾರಲ್ಲ, ಆ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಅಂದ್ರೆ ಏನಾಯ್ತು, ಮಾರಿಟೈಮ್ ಡಿಸ್ರಪ್ಷನ್ ಅನ್ನ ಮಾಡಿ ತಾನು ಈ ಗಲ್ಫ್ ರಾಷ್ಟ್ರಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡೋದ್ರ ಜೊತೆಗೆ ಇಸ್ರೇಲ್ ಮತ್ತು ಅಮೆರಿಕಕ್ಕೆ ರೆಸಿಸ್ಟೆನ್ಸ್ ಅನ್ನ ತೋರಿಸಿ ಅವನು ರೆಡಿ, ನಮ್ಗೆ ಎಷ್ಟೇ ಲಾಸ್ ಆದ್ರೂ ರೆಡಿ ಅಂತಕ್ಕಂಥದ್ದನ್ನು ತೋರಿಸಿದ್ದಾರೆ. ಚಿಕ್ಕದಾಗ ಒಂದು ಸ್ಟೇಟ್ಮೆಂಟ್ ಏನಂತ ಹೇಳಿದ್ರೆ, ಈಗ ನೆಕ್ಸ್ಟ್ ಏನು ಅಂತ ಯಾರಿಗಾದ್ರೂ ಪ್ರಶ್ನೆ ಬಂದ್ರೆ ಅಲ್ಲಿ ಸೇ ದಿಸ್,
ನವೆಂಬರಲ್ಲಿ ಮಿಡ್ ಟರ್ಮ್ ಎಲೆಕ್ಷನ್ಸ್ ಇದೆ. ಓಕೆ, ಅಮೆರಿಕ ಡೆಫಿನೆಟ್ಲಿ ಹಿ ವಿಲ್ ಬಿ ಅ ಸಿಟಿಂಗ್ ಡಕ್. ಅರ್ಥ ಆಯ್ತಾ? ಅದು ಟ್ರಂಪ್ಗೆ ಆಗೋದಿದೆ. ಇಟ್ ಈಸ್ ರೈಟಿಂಗ್ ಆನ್ ದ ವಾಲ್. ನಾನು ಇವತ್ತು ಹೇಳ್ತೀನಿ, ವಿಲ್ ಸಿಟ್ ಇನ್ ನವೆಂಬರ್ ಅಲ್ಲಿ ರಿಸಲ್ಟ್ ಬಂದಾಗ. ಹಿಲ್ ಬಿ ದ ಪ್ರೆಸಿಡೆಂಟ್, ಬಟ್ ಹಿ ವೋಂಟ್ ಹ್ಯಾವ್ ಮಚ್ ಪವರ್ಸ್ ಲೆಫ್ಟ್ ವಿತ್ ಹಿಮ್. ಅವ್ನು ಮಾಡಿರುವಂಥ ಈ ಕರ್ಮಗಳೇನೇನಿದೆಯಲ್ಲ ಇದು ಕಾಡತ್ತೆ ಡೊನಾಲ್ಡ್ ಟ್ರಂಪ್ಗೆ. ಸೆಕೆಂಡ್ಲಿ, ನಾನು ಹೇಳ್ದಲ್ಲ, ಒಬ್ಬ ಹುಚ್ಚ ಪ್ರಪಂಚದ ಲೀಡರ್ ಆಗಿ, ಅಂದರೆ ದಟ್ ಸೋ ಕಾಲ್ಡ್ ಸೂಪರ್ ಪವರ್ ಲೀಡರ್ ಆಗಿ ಇವತ್ತು ಕೂತ್ಕೊಂಡೇನೆ. ಒಂದಿನ ಹೇಳ್ತಾನೆ, ವಿ ಡೋಂಟ್ ಕೇರ್ ಅಬೌಟ್ ಸ್ಟ್ರೇಟ್ ಆಫ್ ಹಾರ್ಮುಜ್. ನಿಮ್ಗೆ ಯಾರ್ಯಾರಿಗೆ ಬೇಕು ದೇಶಗಳು ಬಂದು ನಿಮ್ಗೆ ಬೇಕಾದವ್ರು ನೀವು ಬಿಡಿಸ್ಕೊಳ್ಳಿ, ಆಯಿಲ್ ಬೇಕಂದ್ರೆ ನಮ್ಮ ಹತ್ರ ಬನ್ನಿ, ಇದೆಲ್ಲ ಅವ್ನು ಹೇಳಿದ್ದ. ಸೊ ಇವತ್ತು ಯಾಕೆ ಫೈಟ್ ಮಾಡ್ತಿದ್ಯಾ ನೀನು? ಸೊ ಇಂಥ ಒಬ್ಬ ಹುಚ್ಚನ್ನ ಒಂದು ಸ್ವಲ್ಪ ದಿನ ತಡ್ಕೋಬೇಕು. ಓಕೆ, ಸರಿ ಹೋಗುತ್ತೆ ಎಲ್ಲ. ಫೈನ್, ಇಟ್ ವಿಲ್ ಬಿ ಫೈನ್. ಥ್ಯಾಂಕ್ ಯು ಸೊ ಮಚ್ ಸುನಿಲ್. ಥ್ಯಾಂಕ್ ಯು ಸೊ ಮಚ್ ಚಂಬಿ ಪುರಾಣಿಕ್ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದಿರಿ. ಇದು ಏನೋ ಒಂದು ಗಂಟೆದೇನೋ ನಾನು ಮುಗಿಸ್ಬಿಡ್ತೀನಿ ಅಂತ ಇದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಡಿಬೇಟ್ಗಳು ಭಾಳ ಸಮಯ ಬೇಕಾಗುತ್ತೆ. ಇನ್ನೊಂದು ಕಡೆ ಚೈನಾ ಬಹಳ ಸೂಕ್ಷ್ಮವಾಗಿ ಯುರೋಪಿನ ಅನೇಕ ನಾಯಕರನ್ನು ಅದು ಭೇಟಿ ಮಾಡ್ತಾ ಇದೆ. ಯುರೋಪಿನ ಅನೇಕ ನಾಯಕರನ್ನು ಭೇಟಿ ಮಾಡುವುದರ ಜೊತೆಗೆ ಅಮೆರಿಕಕ್ಕೆ ಒಂದು ವಾರ್ನಿಂಗನ್ನು ಕೊಡ್ತಾ ಇದೆ. ನಮ್ಮ ಎಕಾನಮಿಗೇನಾದರೂ ನೀನು ತೊಂದರೆ ಕೊಡಲಿಕ್ಕೆ ಬಂದರೆ ನಾವು ರಿಯಾಕ್ಟ್ ಮಾಡಬೇಕಾಗುತ್ತೆ ಅದಕ್ಕೆ ಅಂತ. ಅಮೆರಿಕದ ಎಕಾನಮಿ ಕೂಡ ಚೈನಾದ ಮೇಲೆ ಅವಲಂಬನೆ ಆಗಿಲ್ಲ ಅಂತ ಅಮೆರಿಕ ಹೇಳುವಂಥ ಸ್ಥಿತಿಯಲ್ಲಿ ಇವತ್ತಿಗೆ ಇಲ್ಲ. ಯುರೋಪಿಯನ್ ನಾಯಕರದ್ದು ಒಂದು ಕಡೆ, ಯುರೋಪಿಯನ್ ನಾಯಕರ ಜೊತೆ ಏನಾನ ಇನ್ನೊಂದು ರಹಸ್ಯ ಒಪ್ಪಂದ ಆಯಿತು ಚೈನಾದು ಅಂತ ಇಟ್ಕೊಳ್ಳಿ, ಅಮೆರಿಕದ ಪ್ರೆಸೆನ್ಸು, ಅಮೆರಿಕದ ಡಾಲರು ಯಾರಿಗೆ ಯಾಕೆ ಬೇಕಾಗುತ್ತೆ? ಈ ಕಡೆ ಯುವಾನಲ್ಲಿ ವ್ಯಾಪಾರ ಮಾಡಿಬಿಡೋಣ ತೀರ್ಮಾನ ಮಾಡಿಬಿಟ್ರೆ, ಯೂರೋಯಿಂದ ಒಂದಷ್ಟು ವ್ಯಾಪಾರ ಮಾಡೋಣ ತೀರ್ಮಾನ ಮಾಡಿಬಿಟ್ರೆ ಡಾಲರ್ ಕಥೆನ ಯಾರು ಕೇಳುವವರಿದ್ದಾರೆ? ಹಾಗಾಗಿ ಎಲ್ಲ ಕಾರಣಗಳಿಂದ ನೋಡಿಕೊಂಡಾಗ ಈ ಯುದ್ಧ ಇವತ್ತಿಗೆ ಮುಗಿದಿಲ್ಲ ಅಂತ ಅನಿಸಿದ್ರು ಕೂಡ ತುಂಬ ದಿನಗಳ ಕಾಲ ಯುದ್ಧ ಮುಂದುವರಿಲಾರದು ಅಂತ ಹೇಳ್ತಾ ಬಿಗ್ ಫೈಟ್ ಡಿಬೇಟನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.